ನಾವು ಆಯೋಜನೆ ಮಾಡಿದ್ವಿ. ಅದರಲ್ಲೂ ಮನೆ ಮನೆಗೆ ಹರಿದಾಸ ಸಾಹಿತ್ಯ ಸಮೂಹದಿಂದ ಮೊದಲ ಜಾಲತಾಣದ ಉಪನ್ಯಾಸವನ್ನ ಕೊಟ್ಟವರು ಪ್ರೊಫೆಸರ್ MR ನಾಗರಾಜ್ ಸರ್ ಅವರು. ಹೀಗಾಗಿ ಈಗಾಗ್ಲೇ ಅವರು ಎಲ್ರಿಗೂ ಪರಿಚಿತರು ಅನ್ಕೊಂಡಿದ್ದೀನಿ. ಆದ್ರೂ ಒಂದೆರಡು ಪ್ರಾಸ್ತಾವಿಕ ಮಾತುಗಳನ್ನ ಹೇಳ್ತಾ, ಮೊದಲಿಗೆ ಪ್ರೊಫೆಸರ್ MR ನಾಗರಾಜ್ ಸರ್ ಅವರಿಗೆ ನಾನು ಸಮೂಹದ ಪರವಾಗಿ ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತೇನೆ. ಅವರು ಖ್ಯಾತ ಶಿಕ್ಷಣ ತಜ್ಞರು, ಜೊತೆಗೆ ಗಮಕ ವ್ಯಾಖ್ಯಾನವನ್ನೆಲ್ಲ ಅವರು ಅನೇಕ ಕಡೆ ನೀಡ್ತಿದ್ದಾರೆ. ಭಗವದ್ಗೀತೆ ಮೇಲೆ ಅನೇಕ ಉಪನ್ಯಾಸಗಳನ್ನ ನೀಡಿದ್ದಾರೆ. ಹರಿದಾಸರ ಕೀರ್ತನೆಗಳಿಗೆ ಅರ್ಥಾನುಸಂಧಾನವನ್ನ ಅಥವಾ ವ್ಯಾಖ್ಯಾನವನ್ನ ನೀಡ್ತಾ ಇದ್ದಾರೆ. ಈ ರೀತಿ ಅತ್ಯಂತ ಆಳವಾಗಿ ಓದ್ಕೊಂಡಿರುವಂತಹ ಪ್ರೊಫೆಸರ್ MR ನಾಗರಾಜ್ ಸರ್ ಅವರು ನಮ್ಮ ವಿನಂತಿಯ ಮೇರೆಗೆ ಬಹಳ ವಿಶಿಷ್ಟವಾದಂತಹ ಒಂದು ವಿಷಯವನ್ನ ಇಟ್ಕೊಂಡು ಇವತ್ತಿನ ಉಪನ್ಯಾಸವನ್ನ ಮಾಡ್ತಾ ಇರೋದು. ಹರಿದಾಸ ಸಾಹಿತ್ಯ ಅನ್ಕೊಂಡೆ ಎಲ್ಲೋ ಒಂದ್ ಕಡೆ ಬಹಳಷ್ಟು ನಮ್ಗೆ ಕುತೂಹಲ ಮೂಡಿಸ್ಬೋದು ಮುಂಡಿಗೆಗಳು. ಆ ಮುಂಡಿಗೆಗಳ ಒಳಾರ್ಥಗಳು, ಅದರದ್ದು ಹಿನ್ನೆಲೆ, ಇವತ್ತರ ಬಗ್ಗೆ ಮಾತಾಡಿದ್ರೆ ಹೇಗೆ ಅಂತಿಕೊಂಡು ಆಲೋಚನೆ ಬಂದಾಗ ಆ ವಿಷಯವನ್ನ ಒಪ್ಕೊಂಡು ಇವತ್ತು ಅವರು 5:30 ಗಂಟೆವರೆಗೆ ಮಾತಾಡ್ತಾ ಇದ್ದಾರೆ. ಅದಾದ್ಮೇಲೂ ಕೂಡ ನಿಮ್ದೇನಾದ್ರೂ ಪ್ರಶ್ನೆಗಳಿದ್ರೆ ಕೊನೆಗೆ ಆ ಪ್ರಶ್ನೆಗಳಿಗೆ ಪ್ರಶ್ನೋತ್ತರದ್ದು ಕೂಡ ಅವಕಾಶವನ್ನ ಕೊಡಲಾಗ್ತದೆ. ಒಂದು 10-15 ನಿಮಿಷದವರೆಗೆ ಪ್ರಶ್ನೋತ್ತರದ ಒಂದು ಅವಧಿಯನ್ನ ಇಟ್ಕೊಳ್ಳಾಗಿದೆ. ಮೊದಲಿಗೆ ನಿಮ್ಗೂ ಕೂಡ ಯಾರ್ಯಾರು ಜಾಯಿನ್ ಆಗಿದ್ದೀರಿ ಅಥವಾ ಮುಂದೆ ಜಾಯಿನ್ ಆಗ್ತೀರಿ ಅವ್ರೆಲ್ರಿಗೂ ನಾನು ಕೋರ್ತಾ, ನಾನು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಅವ್ರು ಏನೇನ್ ಮಾತಾಡ್ತಾರೆ ಅಂತ ಹೇಳಿ. ಒಂದು ನನ್ಗೆ ಕುತೂಹಲ ಇದ್ದಿದ್ದು, ಸರೇ ಒಂದು ಮುಂಡಿಗೆಯನ್ನ ರಚನೆ ಮಾಡಿ ಇವತ್ತು ಅದನ್ನ ಪ್ರಸ್ತುತ ಪಡಿಸ್ತಾ ಇದ್ದಾರೆ. ಅದನ್ನೆಲ್ಲ ಇವತ್ತು ಕೇಳೋಣ. ಇನ್ನು ಹೆಚ್ಚು ಹೆಚ್ಚು ಉಪನ್ಯಾಸಗಳು ಅವರಿಂದ ನಮ್ಗೆಲ್ಲ ದೊರಕ್ಲಿ ಅಂತ ತಿಳ್ಕೊಂಡು ಆಶಿಸ್ತಾ, ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ, ಮಾನ್ಯ ಪ್ರೊಫೆಸರ್ MR ನಾಗರಾಜ್ ಸರ್ ಅವ್ರಿಗೂ ಕೂಡ ನಾನು ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ, ಈಗ ಅವ್ರಿಗೆ ವಿಷಯವನ್ನ ಪ್ರಸ್ತುತಪಡಿಸ್ಲಿಕ್ಕೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಸರ್, ಓವರ್ ಟು ಯು. ಆತ್ಮೀಯ ಎಲ್ಲ ಕಿರಿಯ ಗೆಳೆಯರೇ, ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ಒಂದು ವಿಶೇಷ ಅಂದ್ರೆ ಈ ಹರಿದಾಸ ಸಾಹಿತ್ಯದ ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆಯಾ? ಕೇಳುತ್ತೆ. ಹರಿದಾಸ ಸಾಹಿತ್ಯದ ಒಂದು ಮನೆಗೆ ಹರಿದಾಸ ಸಾಹಿತ್ಯ ಒಕ್ಕೂಟದ ಮೊದಲನೆಯ ಉಪನ್ಯಾಸ ಹಾಗೂ ನನ್ನ ಪಾಲಿಗೆ ಈ ಜಾಲನ್ಯಾಸ ಅಂದ್ರೆ ವೆಬಿನಾರ್ ಅನ್ನೋದಲ್ಲ, ವೆಬಿ ಲೆಕ್ಚರ್, ಜಾಲನ್ಯಾಸದ ಮೊದಲನೇ ಉಪನ್ಯಾಸ ಎರಡು ಒಂದೇ ಆಗಿತ್ತು. ಹೀಗೆ ಕೆಲವು ತಿಂಗಳ ಮೊದಲು ಮುಸುರೆ ತೊಳೆಯಬೇಕು ಎಂಬ ದೇವರ ನಾಮದ ಅರ್ಥವನ್ನು ಹೇಳುವ ಕೆಲಸವನ್ನ ಅವತ್ತು ನಾನು ಮಾಡಿದ್ದೆ. ಅದಕ್ಕೆ ತಾವೆಲ್ಲರೂ ಪ್ರೋತ್ಸಾಹಿಸಿದ್ರಿ. ಈಗಲೂ ಮತ್ತೊಮ್ಮೆ ನಿಮ್ಮೊಂದಿಗೆ ಕೆಲವು ಮೂಲಭೂತ ಸಂಗತಿಗಳನ್ನ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಎಲ್ಲರಿಗೂ ವಂದಿಸುತ್ತಾ ನನ್ನ ನಿರೂಪಣೆಯನ್ನ ಪ್ರಾರಂಭ ಮಾಡ್ತೇನೆ. ಈಚಿನ ದಿನಗಳಲ್ಲಿ ಮಾತಿಗೆ ಮಿತವ್ಯಯವನ್ನ ನಾವು ಹಾಕ್ತಾ ಇರುವಾಗ, ಅಂದ್ರೆ ನಾವು ಎಷ್ಟು ಮಾತನ್ನ ಸಾಧ್ಯವೋ ಅಷ್ಟು ಕಡಿಮೆ ಮಾಡ್ಬೇಕು ಅನ್ನುವಂತ ಒಂದು ಆಲೋಚನೆಯಲ್ಲಿರುವಾಗ ಸಾಹಿತ್ಯದ ಬಗ್ಗೆ ಆಸಕ್ತಿ ಸಹಜವಾಗಿ ಕಡಿಮೆ ಆಗುತ್ತೆ. ಯಾಕೆಂದ್ರೆ ಸಾಹಿತ್ಯ ಅಂದ್ರೆ ಹೆಚ್ಚು ಮಾತಾಡಿ ಆಕರ್ಷಿಸುವಂತದ್ದು. ಈಗ ನಮ್ಮ ಜನರ ಪ್ರವೃತ್ತಿ ಇದ್ರೆ ಎಷ್ಟು ಕಡಿಮೆ ಮಾತಾಡಿ ಅವ್ರಿಗೆ ನೇರವಾಗಿ ವಿಷಯ ಹೇಳ್ಬೋದು ಅಷ್ಟು ಹೇಳೋದು ಅಂತ. ಅಂದ್ರೆ ಸಂಕ್ಷೇಪಣವೇ ಒಂದು ಭಾಷಾ ಕೌಶಲವಾಗಿ ಇವತ್ತು ಪರಿಣಮಿಸಿದೆ. ಹೀಗಿರುವ ಹಿನ್ನೆಲೆಯಲ್ಲಿ ತಾವು ಸಾಹಿತ್ಯವನ್ನ, ಹರಿದಾಸ ಸಾಹಿತ್ಯವನ್ನ ಅಧ್ಯಯನ ಮಾಡ್ತಾ ಇರುವಂತದ್ದು, ವಾರದಲ್ಲಿ ಒಂದು ದಿನ ಯಾವ್ದಾದ್ರೂ ಒಂದು ಪದ್ಯಕ್ಕೆ ಅರ್ಥ ವಿವರಣೆಯನ್ನು ಚರ್ಚೆ ಮಾಡುವಂತದ್ದು ನನ್ನ ಗಮನಕ್ಕೆ ಬಂದಿದೆ. ಅದರಲ್ಲಿ
ವಿಶೇಷವಾಗಿ ಮುಂಡಿಗೆಗಳು ಮತ್ತೆ ಮತ್ತೆ ಕಾಣಿಸ್ಕೊಳ್ತಾ ಇರೋದು ಕೂಡ ನನಗೆ ಆಶ್ಚರ್ಯವನ್ನ ಹುಟ್ಟಿಸಿದೆ. ಆದ್ರೂ ವಿಶೇಷವಾದ ಆಶ್ಚರ್ಯವೇನು ಅಲ್ಲ, ಅದರ ಲಕ್ಷಣವೇ ಹಾಗೆ. ಅದೇನಾದ್ರು ಇರ್ಲಿ, ಈಗ ಕೆಲವೊಂದು ಮೂಲಭೂತ ವ್ಯಾಖ್ಯೆಯೊಂದಿಗೆ ನನ್ನ ಮಾತನ್ನ ಪ್ರಾರಂಭ ಮಾಡ್ತೇನೆ. ಸಾಹಿತ್ಯಕ್ಕೂ ಭಾಷೆಗೂ ಏನ್ ವ್ಯತ್ಯಾಸ ಅಂದ್ರೆ, ಮಾತನ್ನ ಗಮನ ಸೆಳೆಯುವ ಹಾಗೆ, ಮನ ಮುಟ್ಟುವ ಹಾಗೆ ಹೇಳುವ ಪ್ರಯತ್ನ ಇದೆಯಲ್ಲ, ಅದು ಸಾಹಿತ್ಯ ಅಂತ ಅನ್ನಿಸ್ಕೊಳ್ಳುತ್ತೆ. ಮಾತನ್ನ ನೇರವಾಗಿ ಕೇವಲ ನಮ್ಮ ಗ್ರಹಿಕೆಯನ್ನ ಶಬ್ದವಾಗಿಸಿ ಹೇಳುವಂಥದ್ದು ಭಾಷೆ. ಅಲ್ಲಿ ಒಂದು ಕೋಳಿ ಕಾಣ್ತಾ ಇದೆ ನನ್ಗೆ ಅಂತ ಹೇಳುವಾಗ ಅಲ್ಲಿ ಒಂದು ಪರ್ಸೆಪ್ಷನ್ ಇದೆ. ಆ ಕೋಳಿಯ ಆಕಾರ ನಾನು ನೋಡ್ತೀನಿ, ಹಿಂದೆ ನೋಡಿದ ಕೋಳಿಯನ್ನು ಕಲ್ಪಿಸ್ಕೊತೀನಿ, ಕನ್ಸೆಪ್ಷನ್ ನನ್ಗೆ ಅದು ಕೋಳಿಯನ್ನು ಪರಿಕಲ್ಪನೆ ಬರುತ್ತೆ ಅಂತ ನಾನು ಹೇಳ್ತೀನಿ, ಅದು ಭಾಷೆ. ಆದರೆ ಆ ಕೋಳಿಯ ಚಲನವಲನವನ್ನ ನಾನು ಬೇರೆಯ ಒಂದು ವಿಶೇಷ ಅರ್ಥದ ಸಲುವಾಗಿ ಬಳಕೆ ಮಾಡಿದಾಗ ಅದು ಸಾಹಿತ್ಯ ಆಗುತ್ತೆ. ಅಂದ್ರೆ ಏನರ್ಥ? ಸಾಹಿತ್ಯಕ್ಕೆ ಎರಡು ಇದೆ. ಒಂದು ವಾಚ್ಯಾರ್ಥ ಅಂದ್ರೆ ಮಾತಿಗೆ ಬರುವಂತಹ ಅರ್ಥ, ಇನ್ನೊಂದು ಲಕ್ಷ್ಯಾರ್ಥ. ವಾಚ್ಯಾರ್ಥ ಲಕ್ಷ್ಯಾರ್ಥ ಅರ್ಥ ಎರಡು ಮಾತ್ರ ಅದು ಕಾವ್ಯ. ಕೇವಲ ವಾಚ್ಯಾರ್ಥ ಇದ್ದಾಗ ಅದು ಆಡು ಮಾತು. ಆಡು ಮಾತನ್ನ ಅಂದ್ರೆ ಆಡು ಮಾತನ್ನ ಒಂದು ಉದ್ದೇಶದ ಸಲುವಾಗಿ ನಾವು ಬಳಕೆ ಮಾಡುವಾಗ ಇನ್ನೂ ಅರ್ಥಗಳನ್ನ ನಾವು ಯಾಕೆ ಬೇಕು? ಒಂದು ಮಾತಿಗೆ ಒಂದು ಅರ್ಥ ಸಾಲದೆ ವಾಚ್ಯಾರ್ಥ ಇದೆಯಲ್ಲ, ಲಕ್ಷ್ಯಾರ್ಥ ಯಾಕೆ ಬೇಕು ಅನ್ನುವಂಥ ಪ್ರಶ್ನೆ ಕೂಡ ಮುಖ್ಯ ಆಗುತ್ತೆ. ಯಾಕೆ ಬೇಕು ಅಂದ್ರೆ, ನಾವು ಮಾತನಾಡುವಾಗ ಮಾಹಿತಿಯನ್ನು ಮಾತ್ರ ವರ್ಗಾವಣೆ ಮಾಡ್ತೇವೆ ಅನ್ನೋ ಭಾವನೆಯಿಂದ ಮಾತಾಡಿದಾಗ ಭಾಷೆ ಸಾಕಾಗುತ್ತೆ. ಆದ್ರೆ ಮಾಹಿತಿಯ ಜೊತೆಗೆ ಬೇರೆ ಸಂಗತಿಗಳನ್ನು ನಾವು ಆ ಮಾತಿನ ಮೂಲಕವೇ ಹೇಳಬೇಕು, ಅಲ್ಲೂ ಮಾತಿನ ಮಿತವ್ಯಯ ಸಾಧಿಸಬೇಕು ಅಂತ ಅನ್ನೋದಾದ್ರೆ ನಮ್ಗೆ ಸಾಹಿತ್ಯ ಬೇಕಾಗಿದೆ. ಅರಿಸ್ಟಾಟಲ್ ಹೇಳ್ತಾನೆ, ಕಾಗ್ನಿಷನ್, ಕೊನೇಷನ್, ಅಫೆಕ್ಷನ್ ಅಂತ. ಅಂದ್ರೆ ಮಾತು ಸಂವಹನ ಮಾಡೋದು ಕೇವಲ ಮಾಹಿತಿಯನ್ನಲ್ಲ, ಮಾಹಿತಿಯ ಜೊತೆಗೆ ಬೇಕು ಬೇಡಗಳು, ಆವೇಶಗಳು, ಇಷ್ಟಾನಿಷ್ಟಗಳು ಇವನ್ನೆಲ್ಲವನ್ನು ನಾವು ವರ್ಗಾವಣೆ ಮಾಡ್ತೇವೆ ಅಂತ. ಈ ಎಲ್ಲವನ್ನೂ ಒಳಗೊಂಡು ಅಷ್ಟು ಕಡಿಮೆ ಮಾತಿನಲ್ಲಿ ಮಾಡುವ ಪ್ರಯತ್ನ ಇದೆಯಲ್ಲ, ಅದು ನಿಜವಾದಂತ ಸಾಹಿತ್ಯ ಅಂತ ನಾವು ಭಾವಿಸ್ಬೋದು. ಇಲ್ಲಿ ಇನ್ನೂ ಒಂದು ಅಂಶ ಗಮನಿಸ್ಬೇಕು. ಏನಪ್ಪಾ ಅಂತಂದ್ರೆ, ಈ ಸಾಹಿತ್ಯ ಇದೆಯಲ್ಲ, ಅದು ಮಾತಿನ ವಾಚ್ಯಾರ್ಥವನ್ನ ಮೇಲಕ್ಕೆ ಒಯ್ದು ಲಕ್ಷ್ಯಾರ್ಥವನ್ನಾಗಿ ಮಾಡುತ್ತೆ ಅಂತ ನಾನು ಹೇಳಿದ್ನಲ್ಲ, ಅದು ಇನ್ನೂ ಪಳಗಿದ ಕೈಗೆ ಸಿಕ್ಕಿದ್ರೆ ಅದು ಒಂದು ಲಕ್ಷ್ಯಾರ್ಥವನ್ನು ಮಾಡೋದಿಲ್ಲ, ಅನೇಕ ಲಕ್ಷ್ಯಾರ್ಥಗಳನ್ನ ಮಾಡುತ್ತೆ. ಒಂದೇ ವಾಚ್ಯಾರ್ಥ ಇರೋದು ಅದು ಅನೇಕ ಲಕ್ಷ್ಯಾರ್ಥಗಳನ್ನ ಮಾಡುತ್ತೆ. ವಿಜ್ಞಾನದಲ್ಲಿ ಹೇಳಿದ ವಿಷಯಕ್ಕೆ ನೇರವಾಗಿ ಒಂದೇ ಒಂದು ವಿಷಯ ಸಂಬಂಧಿಸುತ್ತೆ. ಆದ್ರೆ ಸಾಹಿತ್ಯದಲ್ಲಿ ನಾನಾರ್ಥ ಇದೆ, ನಾನಾರ್ಥ ಸಹಿತವು ಕಾವ್ಯವು ಅನ್ನುವಂತ ಮಾತು ಕೂಡ ಇದೆ. ಆದ್ದರಿಂದ ಭಾಷೆಯಲ್ಲಿ ನಾವು ಕಂಡುಕೊಂಡಂತ ಸಂಗತಿಗಳನ್ನ ಸಂವಹನ ಮಾಡುವಾಗ ಇನ್ನಷ್ಟು ಆಕರ್ಷಕವಾಗಿ ಮಾಡಬೇಕಾದ್ರೆ ಭಾಷೆ ಕಡಿಮೆ ಮಾತಾಡ್ಬೇಕು, ಭಾವಗಳನ್ನ ಮತ್ತೆ ಬೇರೆ ಅಂಶಗಳನ್ನ ನಾವು ಅದರ ಮೂಲಕ ವ್ಯಕ್ತಪಡಿಸಬೇಕು ಅನ್ನುವಂಥದ್ದು ನಿಜವಾದಂತಹದ್ದು ಕಾವ್ಯದ ಒಂದು ಆಶಯ. ಸಂಸ್ಕೃತದಲ್ಲಿ ಪ್ರತಿಯೊಂದಕ್ಕೂ ವ್ಯಾಖ್ಯಾನ ಇದೆ. ಈ ನೋಡಿ, ಗೋಷ್ಠಿ ಅನ್ನೋ ಪದ ಎಲ್ಲ ಒಟ್ಟು ಸೇರಿ ಮಾಡೋದನ್ನ ಗೋಷ್ಠಿ ಅಂತ ಕರೀತಾರೆ. ವಾದ್ಯ ಗೋಷ್ಠಿ, ಸಂಗೀತ ಗೋಷ್ಠಿ, ಏನೇನೋ ಹೇಳ್ತೀವಿ ನಾವು. ಆದ್ರೆ ಸಂಸ್ಕೃತದಲ್ಲಿ ಹಾಗಲ್ಲ. ಗೋಷ್ಠಿ ಇತ್ತು ಕವಿನಾ, ಕವಿಗಳಿದ್ರೆ ಅದು ಗೋಷ್ಠಿ, ಇಲ್ದಿರೋದು ಗೋಷ್ಠಿ ಅಲ್ಲ. ಎರಡನೇ ಹಾಗೆ ಕವಿ ಅಂದ್ರೆ ಏನು ಅಂದ್ರೆ, ಕವಿ ಅನ್ನೋದಕ್ಕೆ ಸಂಸ್ಕೃತದ ವ್ಯಾಖ್ಯಾನ ಏನಿದೆ ಅಂತಂದ್ರೆ, ಚಂಚಲವಾದ ಕೋಡಗನಂತಹ ಮನಸ್ಸನ್ನ ಕವಿ ಬಯಸಿದ ವಿಷಯದಲ್ಲಿ ಬಹಳ ಕಾಲ ಉಳಿಯುವಂತೆ ಮಾಡುವಂತಹ ಗುಣ ಯಾವ ಬರವಣಿಗೆಗೆ ಅಥವಾ ಯಾವ ಸಂವಹನಕ್ಕಿದೆಯೋ ಅದನ್ನ ಸಾಹಿತ್ಯ ಅಂತ ಕರೀತೀವಿ. ಆದ್ರೆ ನಾವು ಈಚಿನ ದಿನಗಳಲ್ಲಿ ಸಾಹಿತ್ಯದ ಬೇರೆ ಅರ್ಥವನ್ನೇ ಮಾಡ್ಕೊಂಡಿದ್ದೇವೆ. ಪರಿಚಿತ ಅನುಭವಗಳನ್ನ ತಿಳಿಸುತ್ತಾ ಆ ಅಪರಿಚಿತ ಅನುಭವದ ಮಗ್ಗಲುಗಳನ್ನ ಪರಿಚಯ ಮಾಡಿಕೊಟ್ಬಿಟ್ರೆ ಅದರಲ್ಲಿ ವಾಚ್ಯಾರ್ಥ ಲಕ್ಷ್ಯಾರ್ಥ ಏನು ಬೇಕಾಗಿಲ್ಲ. ಆದ್ರೆ ಪರಿಚಿತ ಅನುಭವ ಅಪರಿಚಿತ ಅನುಭವವನ್ನು ಊಹೆ ಮಾಡೋದಕ್ಕೊಂದು ಅವಕಾಶ ಇದ್ರೆ ಅದು ಒಂದು ಕಾವ್ಯ ಅನ್ನಿಸ್ಕೊಂಡ್ಬಿಡುತ್ತೆ. ಉದಾಹರಣೆಗೆ ಒಂದ್ ಸಣ್ಣ ಪದ್ಯ ಹೇಳ್ತೀನಿ. ಒಬ್ರು ಬರ್ತಿದ್ದಾರೆ, ತನ್ನ ಪ್ರಿಯತಮನಿಗೆ ಹೇಳ್ತಾರೆ, ನಿನ್ ಜೊತೆಲಿ ನಾನು ಸ್ಕೂಟ್ರಲ್ಲಿ ಆರಾಮಕ್ಕೆ ಊರೆಲ್ಲ ಸುತ್ತಾಡ್ಕೊಂಡ್ ಬರ್ತೀನಿ ಅಂತ ಅನ್ಕೊಂಡೆ, ಆದ್ರೆ ಯಾವಾಗ ಬಿದ್ಬಿಡ್ತೀನೋ ಅನ್ನೋ ಭಯದಿಂದ ನನಗೆ ಪ್ರಯಾಣ ಆನಂದ ಆಗಲೇ ಇಲ್ಲ.
ಅಂತ ಇಷ್ಟ ಪದ್ಯ. ಆದ್ರೆ ಈ ಪದ್ಯ ಏನ್ ಸೂಚಿಸುತ್ತೆ ಅಂತಂದ್ರೆ, ನಾವು ಬದುಕಿನಲ್ಲಿ ಅದ್ ಕೆಟ್ಟೋಗುತ್ತೇನೋ, ಇದ್ ಕೆಟ್ಟೋಗುತ್ತೇನೋ, ಅದು ಕೆಟ್ಟೋಗಿದೆ, ಇದ್ ಕೆಟ್ಟೋಗಿದೆ ಅಂತ ಚಿಂತೆ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಬದುಕು ಅರ್ಥವಾಗೋದೇ ಇಲ್ಲ, ಬದುಕಿನ ಆನಂದ ಸಿಗೋದೇ ಇಲ್ಲ. ಇದರಲ್ಲಿ ನಾನು ಈ ಹೇಳಿದಂತಹ ಪದ್ಯದಲ್ಲಿ ಏನಾಗಿದೆ, ಅದರಲ್ಲಿ ಲಕ್ಷ್ಯಾರ್ಥ ಅನ್ನೋದನ್ನ ಸಜೆಸ್ಟಿವ್ ಆಗಿ ಸೂಚನೆಯಾಗಿದೆಯೇ ಹೊರತು ಇಲ್ಲಿ ಎಲ್ಲೂ ಅದರ ಸ್ಕೂಟರ್ ಬದುಕಿಗೆ ಹೋಲಿಸ್ಬೇಕು ಅಂತ ಎಲ್ಲೂ ಪ್ರಸ್ತಾಪವೇ ಇಲ್ಲ. ಇದು ಈಗಿನ ಆಧುನಿಕ ಕವನಗಳಲ್ಲಿ ವಿಶೇಷವಾಗಿ ಕಂಡು ಬರುವಂತದ್ದು. ಅದು ಬಿಡಿ, ಕವಿ ಅನ್ನೋದಕ್ಕೆ ಇನ್ನೂ ಒಂದು ವ್ಯಾಖ್ಯಾನ ಇದೆ, ಎಲ್ಲವನ್ನೂ ತಿಳಿದವನು. ಅಂದ್ರೆ ಏನಂತ, ನಾನು ಏನು ಸಂವಹನ ಮಾಡ್ತಿದ್ದೀನಿ ಅನ್ನೋದನ್ನ ತಿಳಿದವನು ಕವಿ. ಯಾರಿಗೆ ಸಂವಹನ ಮಾಡ್ತೀನಿ ಅನ್ನೋದು ತಿಳಿದಿರ್ಬೇಕು ಅವನಿಗೆ. ಮೂರನೇದು, ನಾನು ಮಾಡಿದ ಸಂವಹನ ಕೇಳುವವರಿಗೆ ಹಿತವಾಗತ್ತೆ ಅನ್ನುವಂತ ಎಚ್ಚರನೂ ಇರ್ಬೇಕು. ಈ ಎಲ್ಲವನ್ನು ತಿಳಿದವನನ್ನ ಕವಿ ಅಂತ ಕರೀತಾರೆ. ಗಣಪತಿಯನ್ನ ಕವೀನಾಂ ಅಂತ ಹೇಳ್ತಾರೆ. ಕವಿಗಳಿಗೆ ಕವಿ ಅಂತ ಯಾಕೆಂದ್ರೆ, ಪ್ರಕೃತಿಯನ್ನ ಸೃಷ್ಟಿ ಮಾಡಿದ ಪುರುಷ ಇದಲ್ಲ, ಅವನು ಪ್ರಕೃತಿ ಸೃಷ್ಟಿ ಮಾಡಿದ್ದಾನೆ, ನಾವು ಪ್ರಕೃತಿಯನ್ನು ವರ್ಣಿಸೋದು. ಮನುಷ್ಯನನ್ನು ಸೃಷ್ಟಿ ಮಾಡಿದ್ದಾನೆ, ಮನುಷ್ಯ ಪ್ರಕೃತಿಯನ್ನು ವಿವರಿಸೋದು. ಅದರಿಂದ ದೈವವನ್ನ ಕವೀನಾಂ ಅಂತ ವಿವರಿಸಿರೋದನ್ನ ಗಮನಿಸ್ಬೇಕು. ಅದೇ ಕವಿ ಅಂದ್ರೆ ಎಲ್ಲ ಮೊಗ್ಗಲುಗಳನ್ನ ಸಾಧ್ಯವಾದಷ್ಟು ಅಡಕವಾಗಿ ಹೇಳುವ ಪ್ರಯತ್ನ ಮಾಡುವನು ಅನ್ನೋದನ್ನ ಈ ಅರ್ಥದಲ್ಲಿ ನಾವು ಭಾವಿಸಬಹುದು. ಅಂದ ಮೇಲೆ ಏನಾಯ್ತು, ಕಾವ್ಯದಲ್ಲಿ ಎರಡು ಅಂಶಗಳಿವೆ, ಒಂದು ವಾಚ್ಯಾರ್ಥ, ಇನ್ನೊಂದು ಲಕ್ಷ್ಯಾರ್ಥ. ಈ ವಾಚ್ಯಾರ್ಥದಿಂದ ಲಕ್ಷ್ಯಾರ್ಥಕ್ಕೆ ತಲುಪಬೇಕಾದರೆ ಒಂದು ಸೇತುವೆ ಬೇಕಲ್ವೇ? ಅದು ಏನು, ಒಂದು ವಾಚ್ಯಾರ್ಥ ನಾನಾ ಲಕ್ಷ್ಯಾರ್ಥಗಳ ಕಡೆಗೆ ಗಮನ ಕೊಡೋ ಹಾಗಾಗ್ಬೇಕಾದ್ರೆ ಅದಕ್ಕೆ ಎಷ್ಟು ಎಚ್ಚರಿಕೆಯಿಂದ ಕವಿ ಬರೆದಿರ್ಬೇಕು. ಆ ಬರೆದದ್ದು ನಮಗೂ ತಲುಪಬೇಕು, ನಮ್ಮ ಗ್ರಹಿಕೆಯ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅದು ತಲುಪಬೇಕು. ಆದ್ರಿಂದ ಈ ವಾಚ್ಯಾರ್ಥಕ್ಕೂ ಮತ್ತು ಲಕ್ಷ್ಯಾರ್ಥಕ್ಕೂ ಇರುವ ಸೇತುವೆ ಹೇಗೆ ನಿರ್ಮಾಣ ಆಗುತ್ತೆ ಅನ್ನೋದು ಅತ್ಯಂತ ಕುತೂಹಲದ ಸಂಗತಿ. ಅದಕ್ಕೆ 3 ಅಂಶಗಳನ್ನ ನಾನು ಗುರುತಿಸಿದ್ದೇನೆ. ಮೊದಲನೇ ಅಂಶ ಏನಪ್ಪಾ ಅಂದ್ರೆ ಕಂಟೆಕ್ಸ್ಟ್, ಆ ಸಂದರ್ಭ. ಸ್ಕೂಟರಲ್ಲಿ ಓಡಾಡಿ ಎಲ್ರಿಗೂ ಅನುಭವ ಇದೆ. ಈಗ ಆಕೆ ಬರಿಬೇಕು ಅನ್ನಿಸ್ತು. ಜೀವನವನ್ನು ಪರಿಭಾವಿಸಿ, ಜೀವನವನ್ನು ನಾನು ಹೇಗೆ ಪರಿಭಾವಿಸಬೇಕು ಅಂತ ಆಲೋಚನೆ ಮಾಡಿ, ನಾನು ಯಾಕೋ ಜೀವನದಲ್ಲಿ ಮೊದಲ ಹಾಗೆ ಆನಂದ ಪಟ್ಟಿಲ್ವಲ್ಲ ಅನ್ನುವಂತ ಆಲೋಚನೆ ಬಂದದ್ರಿಂದ ಆ ಕವನವನ್ನ ಹಾಗೆ ಬರೆಯೋ ಹಾಗಾಯ್ತು. ಅದರಿಂದ ಆಲೋಚನೆ ಅಥವಾ ವಿಚಾರವಂತಿಕೆ ಒಂದು ಸೇತುವೆ. ಎರಡನೆಯ ಸೇತುವೆ ಆ ಸಂದರ್ಭ ಇದೆಯಲ್ಲ, ಆ ಕಾವ್ಯದ ಆ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೊಳ್ತೀವಲ್ಲ, ಆ ಕಂಟೆಕ್ಸ್ಟ್ ಅಂತ ಹೇಳ್ತಾರಲ್ಲ, ಅದು ಆ ಕಂಟೆಕ್ಸ್ಟ್ ಅನ್ನೋದು ಕೂಡ ಈ ಲಕ್ಷ್ಯಾರ್ಥವನ್ನು ಹೊಳೆಯುವಂತೆ ಪ್ರಚೋದನೆ ಮಾಡುವಂತ ಎರಡನೇ ಅಂಶ. ಆಗ್ಲಿ ತರ್ಕ, ಒಂದೊಂದು ಆವೇಶ ಅಥವಾ ಭಾವ. ಆವೇಶ ಅನ್ನೋದು ನಾವು ಸಾಮಾನ್ಯ ದಿನಗಳಲ್ಲಿ ಬಳಸುವಂಥದ್ದು, ನಮ್ಗೆಲ್ರಿಗೂ ಬರುವಂಥದ್ದು. ಆದ್ರೆ ಅದನ್ನ ಒಂದು ಭಾವವಾಗಿಸೋದು, ಅಂದ್ರೆ ಭಾವದಿಂದ ಉಂಟಾದಂತ ಒಂದು ಆವೇಶದ ಅಲೆಯನ್ನ ಭಾವ ಅಂತ ಕರೀತಾರೆ. ಭಾವ ಅನ್ನೋದು ನವಿರಾದದ್ದು. ಆ ಭಾವವನ್ನು ಇನ್ನೂ ಪರಿಷ್ಕರಿಸಿದರೆ ರಸ ಆಗುತ್ತೆ. ಆದ್ದರಿಂದ ಈ ರಸ ಸೃಷ್ಟಿಯ ಪೂರಕವಾಗಿ ನಾವು ಯಾವುದೇ ಒಂದು ವಾಕ್ಯದ ಸಾಲನ್ನ ಬಳಕೆ ಮಾಡ್ತೇವೆ. ಆದ್ದರಿಂದ ಕೇಳಿದ ಮಾತುಗಳಾಗಿಯೇ ಉಳಿಯದೆ ಇನ್ನೂ ಆಳಕ್ಕೆ ಇಳಿಯಬೇಕೆಂಬ ಒತ್ತಡವನ್ನ ಅಲ್ಲ, ಒತ್ತಾಸೆಯನ್ನ ಮೂಡಿಸುವುದಕ್ಕೆ ಕಲ್ಪನೆ ಅಗತ್ಯ. ಯಾರಿಗೆ ಕಲ್ಪನಾ ಶಕ್ತಿ ಇರುವುದಿಲ್ವೋ ಅವರಿಗೆ ಕಾವ್ಯ ಸೊಗಸೋದಿಲ್ಲ. ಈಗ ನಮ್ಗೆ ತುಂಬಾ ತೊಂದರೆ ಆಗಿರೋದು ಅದೇನೆ. ದೈನಂದಿನ ಜೀವನದಲ್ಲಿ ಯಾವ ಕಲ್ಪನೆಯೂ ಇಲ್ಲದೆ ಜೀವನ ಶೈಲಿಯನ್ನು ಕಲಿತು ಬದುಕ್ಬಿಡ್ಬಹುದು ಅನ್ನೋ ನಂಬಿಕೆ ನಮಗೆ ಬಂದಿರೋದ್ರಿಂದ ಕಾವ್ಯದ ಆಸಕ್ತಿ ಸ್ವಲ್ಪ ಹಿಂದೆ ಸರಿದಿದೆ. ಆದ್ದರಿಂದ ಕಾವ್ಯದ ಆಸಕ್ತಿ, ಕಲ್ಪನೆ, ತರ್ಕ, ಭಾವ ಮತ್ತು ಆ ಕಂಟೆಕ್ಸ್ಟ್, ಆ ಸಂದರ್ಭ, ಮೀನಿಂಗ್ ಆಫ್ ದಿ ಟೆಕ್ಸ್ಟ್ ಡಿಪೆಂಡ್ಸ್ ಅಪಾನ್ ಕಂಟೆಕ್ಸ್ಟ್ ಅಂತ ಇದಿಷ್ಟೂ ಸೇರ್ಕೊಂಡು ಏನಾಗುತ್ತಪ್ಪ ಅಂದ್ರೆ ಮಾತು ಕಾವ್ಯವಾಗುತ್ತೆ. ಇದು ಗಮನಿಸಬೇಕಾದದ್ದು, ಮಾತು ಕಾವ್ಯವಾಗುತ್ತೆ. ಈಗ ಹರಿದಾಸ ಸಾಹಿತ್ಯದಲ್ಲಿ ತಗೊಳ್ಳಿ, ನೀವು ಅಧ್ಯಯನ ಮಾಡುವಾಗ 3 ರೀತಿಯಲ್ಲಿ ಅಧ್ಯಯನ ಮಾಡಬಹುದು. ಒಂದು, ಹರಿದಾಸ ಸಾಹಿತ್ಯವಾಗಿ ಯಾಕೆ ಚೆನ್ನಾಗಿದೆ. ಎರಡನೇದು, ಹರಿದಾಸ ಸಾಹಿತ್ಯ ಒಂದು ಧಾರ್ಮಿಕ ವಿಚಾರಗಳ ಆಕರವಾಗಿ ಹೇಗೆ ಚೆನ್ನಾಗಿದೆ ಅಂತ. ಆಕರವಾಗಿ ನೋಡೋದೇ ಬೇರೆ, ಅಭಿವ್ಯಕ್ತಿಯಾಗಿ ನೋಡೋದೇ ಬೇರೆ. ಮೂರನೇದಿದೆ, ಆಕರ ಮತ್ತು ಅಭಿವ್ಯಕ್ತಿಯಾಗಿ ಪರಸ್ಪರ ಹೊಂದಾಣಿಕೆ ಆಗಿದೆ ಅಂತ ಮೂರನೇ ದೃಷ್ಟಿ. ಆದ್ದರಿಂದ ಯಾವುದೇ ಒಂದು ಸಾಹಿತ್ಯ ದೃಷ್ಟಿಯಲ್ಲಿ ವಾಚ್ಯಾರ್ಥ, ಲಕ್ಷ್ಯಾರ್ಥ, ಸಾರಾಂಶ ಈ ಮೂರಕ್ಕೂ ಇರುವಂತ ಸಂಬಂಧ,
ಈ ಎಲ್ಲವನ್ನು ಅಧ್ಯಯನ ಮಾಡಿದ್ರೆ ಆಗ ಅದು ಸಮಗ್ರ ಅಧ್ಯಯನ ಆಗುತ್ತೆ. ಹರಿದಾಸ ಸಾಹಿತ್ಯಕಾರರು ಸಾಹಿತ್ಯದ ಸಲುವಾಗಿ ಬರೆದವರಲ್ಲ ಅವರು. ಆದರೆ ತಾವು ಹೇಳಬೇಕಾದ ಸಂಗತಿಗಳನ್ನ ಮತ್ತೆ ಮತ್ತೆ ಹೇಳಬೇಕಾಗಿರೋದ್ರಿಂದ ಒಂದು ನಿಮಿಷವೂ ಹರಿ ವಿಸ್ಮರಣೆ ಆಗದ ಹಾಗೆ ಹರಿಯನ್ನೇ ಕುರಿತು ಧ್ಯಾನ ಮಾಡುವಾಗ ಹರಿ 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 ಇದು ತೂಕಡಿಕೆ ಬರುತ್ತೆ. ಮನಸ್ಸಿನಲ್ಲಿ ಹರಿ ಹರಿ ಅಂತ ಒಂದು ಅರ್ಧ ಗಂಟೆ ಹೇಳ್ಕೊಡಿ ಗೊತ್ತಾಗುತ್ತೆ. ಆದ್ರೆ ಬರದೇ ತೂಕಡಿಕೆ ಬರೆದ ಹಾಗೆ ತಡಿಬೇಕಲ್ಲ. ಆ ತೂಕಡಿಕೆ ಬರೆದ ಹಾಗೆ ತಡೆಯುವ ಒಂದು ಪ್ರಯತ್ನ ಆಗ್ಬೇಕಾದ್ರೆ ಅದು ಕಲಾತ್ಮಕವಾದ ಅಭಿವ್ಯಕ್ತಿ ಆಗ್ಬೇಕಾಗುತ್ತೆ. ಅದಕ್ಕೆ ಮಾತಿಗೆ ಒಂದು ಮನೋಹರತೆಯನ್ನು ಕೊಡ್ಬೇಕಾಗುತ್ತೆ. ಅದು ಕಾವ್ಯ ಅಂತ ಅನಿಸ್ತು. ಆದ್ರಿಂದ ಕಾವ್ಯದ ಬಗ್ಗೆ ನಾನು ಈಗ ಹೇಳಿದಂತಹ ಅಂಶಗಳನ್ನ ಮುಂದಕ್ಕೆ ಬೇಕಾಗತ್ತೆ. ಇದನ್ನ ಮರಿಬಾರದು. ವಾಚ್ಯಾರ್ಥ ಲಕ್ಷಾರ್ಥ, ವಾಚ್ಯಾರ್ಥ ಲಕ್ಷಾರ್ಥಗಳ ನಡುವೆ ಸೇತುವೆ, ವಾಚ್ಯಾರ್ಥ ಲಕ್ಷಾರ್ಥಗಳೆಲ್ಲದೂ ಅಂತ ಸಂವಹನವಾಗುವ ಮಾಹಿತಿಯ ಸಾರ. ಎರಡನೇದು, ಆ ಮಾಹಿತಿಯ ಸಾರವನ್ನು ಆಕರ್ಷಕವಾಗಿಸಿರುವ ಅಭಿವ್ಯಕ್ತಿಯ ಕೌಶಲ. ಇಷ್ಟನ್ನು ನೋಡಿದ್ರೆ ಆಗ ಸಮಗ್ರ ಅಧ್ಯಯನ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ಸಮಗ್ರ ಅಧ್ಯಯನ ಮಾಡ್ಬೇಕಾದ್ರೆ ನಮಗೆ ಅದರಲ್ಲಿ ಕೃಷಿ ಮಾಡಿರ್ಬೇಕು. ಅಂದ್ರೆ ವಿವಿಧ ಬಗೆಯ ಸಾಹಿತ್ಯಗಳನ್ನ ಓದಿ ಅದರಲ್ಲಿ ಅಲಂಕಾರಕ್ಕೆ ನಾನು ಹೋಗುವ ಶಕ್ತಿ ಇದೆಯೇ, ಮೂರ್ತದಿಂದ ಅಮೂರ್ತಕ್ಕೆ ಜಿಗಿಯುವಂತಹ ಒಂದು ಸಾಮರ್ಥ್ಯ ನನಗಿದೆಯೇ ಅನ್ನುವಂಥದ್ದನ್ನ ಗಮನಿಸ್ಬೇಕು. ಈಗ ಮಂಕುತಿಮ್ಮನ ಕಗ್ಗ ತಗೊಳ್ಳಿ. ಮಂಕುತಿಮ್ಮನ ಕಗ್ಗದಲ್ಲಿ ಏನಾಗ್ಬಿಡತ್ತಪ್ಪ ಅಂತಂದ್ರೆ ಅವರು ಒಂದು ಸಣ್ಣ ವಿಷಯ ಹೇಳ್ತಾರೆ, ಆಮೇಲೆ ಏನ್ ಮಾಡ್ತಾರೆ, ಗಹನವಾದ ವಿಷಯಕ್ಕೆ ಜಿಗಿತಾರೆ. ತರಚುಗಾಯವ ಕೆರೆದು ಹುಣ್ಣನಾಗಿರುವುದು ಕಪ್ಪಿ, ಕೊರತೆಯೊಂದನ್ನು ನೀನು ನೆನೆದು ಮನದಿ ನಿಲ್ಲಿಸಿ ನರಳುವುದು ಬದುಕೇನೋ ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದ್ರೆ ತರಚುಗಾಯ ಇದೆ, ಕೋತಿ ಹೊತ್ತೋಗಲ್ಲ, ಹೋಗಿ ಹೋಗಿ ಆ ಗಾಯನೇ ತೆರಿತಾ ಇದೆ. ಆಗೇನಾಗುತ್ತೆ, ಅದು ದೊಡ್ಡ ಹುಣ್ಣಾಗುತ್ತೆ. ತರಚು ಗಾಯ ಇದ್ದದ್ದು ಹುಣ್ಣಾಗುತ್ತೆ. ಆಗ ಏನಾಗಿದೆ, ಹಾಗೆ ಆ ಕೋತಿ ಮಾಡ್ಲಿ, ನೀನು ಅದೇ ಮಾಡ್ತೀಯಲ್ಲ, ನಿನಗಿರೋ ಸೌಕರ್ಯ ಮರೆತು ಬಿಟ್ಟು ಆ ಕೊರತೆನೇ ಕೆರೆದು ದೊಡ್ಡ ಗಾಯ ಮಾಡ್ಕೊಂಡಿದೀಯಲ್ಲಪ್ಪ ಅಂತ ಹೇಳುವಾಗ ಕೋತಿಯ ನೆವದಿಂದ ಪ್ರಾರಂಭವಾದಂತಹ ಪದ್ಯ ಕೊನೆಗೆ ನಿಲ್ಲುವುದು ಎಲ್ಲಿಗೆ, ಬದುಕಿನ ಕೊರತೆಗಳನ್ನ ಪರಿಹರಿಸಬೇಕೇ ಹೊರತು ಪ್ರಮಾದ ಮಾಡ್ಕೋಬಾರ್ದು ಅನ್ನುವಂತ ಎಚ್ಚರ. ಇದನ್ನ ನಾನು ಏನಂತ ಕರೀತೀನಿ ಅಂದ್ರೆ, ಮಂಕುತಿಮ್ಮನ ಕಗ್ಗದ ಮೂಲಕ ನಾನು ನಿಮ್ಗೆ ಏನ್ ಹೇಳ್ಕೊಟ್ಟಿದ್ದೀನಿ ಅಂದ್ರೆ, ವಾಚ್ಯಾರ್ಥ ಲಕ್ಷ್ಯಾರ್ಥವಾಗುವಂಥದ್ದು. ಈಗ ನಾನು ಎರಡು ಪದಗಳನ್ನ ನಾನು ನಿಮ್ಮ ಮುಂದೆ ಇಟ್ಟೆ. ಒಂದು ವಾಚ್ಯಾರ್ಥ, ಇನ್ನೊಂದು ಲಕ್ಷ್ಯಾರ್ಥ. ವಾಚ್ಯಾರ್ಥ ಏನೋ ಏಕವಚನ, ಒಂದು ಪದ ನಾ ಹೇಳ್ತೀನಿ, ಆ ಪದಕ್ಕೆ ಒಂದು ಅರ್ಥ ನನಗೆ ಗೊತ್ತು, ನಾವು ಸಂಭಾಷಣೆ ಮಾಡೋದು ಹಾಗೆ. ಆದ್ರೆ ಲಕ್ಷ್ಯಾರ್ಥ ಏನಿರ್ಬೋದು, ಒಂದಿರ್ಬೇಕಾಗಿದೆಯೇ? ಇಲ್ಲ. ಯಾಕೆಂದ್ರೆ ಈಗಾಗ್ಲೇ ಹೇಳಿದ ಹಾಗೆ ಮುಂಚೆನೆ ತೀರ್ಮಾನ ಮಾಡಿದ್ದಾನೆ. ಏನು ಅಂದ್ರೆ, ಒಂದು ಮಾಹಿತಿಯನ್ನು ಹೇಳುವಾಗ್ಲೇ ನಮಗೆ ಗೊತ್ತಿಲ್ಲದೆ ನಾವು ಅನೇಕ ಬೇರೆ ಮಾಹಿತಿಗಳನ್ನು ಕೊಡ್ತಿದೀವಿ. ನಮ್ಮ ಮನಸ್ಸಿನ ಇಷ್ಟಾನಿಷ್ಟಗಳು, ನಮ್ಮ ಆವೇಶಗಳು, ನಮ್ಮ ತರ್ಕ ಎಲ್ಲ ಕೊಡ್ತಿದೀವಿ ಅಂತ ಆಗಿರೋದ್ರಿಂದ ಏನಾಗತ್ತಪ್ಪ ಅಂದ್ರೆ, ವಾಚ್ಯಾರ್ಥವನ್ನು ನೇರವಾಗಿ ಹೇಳದೆ ಸೂಚ್ಯವಾಗಿ ಹೇಳುವಂತಹ ಕೆಲಸವನ್ನ ಕವಿ ಮಾಡ್ತಾನೆ. ಆ ಸೂಚ್ಯವಾಗಿ ಹೇಳುವಂತಹ ಕೆಲಸ ಮಾಡಿದ ಮೇಲೆ ನಾವು ಅದರ ಸೂಚನೆಯ ಮೇರೆಗೆ ನಾವು ಲಕ್ಷ್ಯಾರ್ಥಕ್ಕೆ ಹೊರಡು. ಅದರಿಂದ ಲಕ್ಷ್ಯಾರ್ಥಕ್ಕೆ ಪ್ರಧಾನವಾಗಿ ಬೇಕಾಗುವ ಆವೇಶ ನಮ್ಮಲ್ಲಿ ಇದೆಯೇ, ಲಕ್ಷ್ಯಾರ್ಥವನ್ನು ಅರ್ಥ ಮಾಡ್ಕೊಳ್ಳಕ್ ಬೇಕಾಗುವಂತ ಅಧ್ಯಯನ ನಮ್ಮಲ್ಲಿದೆಯೇ, ಅದಕ್ಕೆ ಬೇಕಾಗುವಂತ ತರ್ಕದ ಒಂದು ಅಂಶ ನಮ್ಮಲ್ಲಿ ಗಟ್ಟಿಯಾಗಿದೆಯೇ ಅನ್ನೋದ್ರ ಮೇಲೆ ನಮಗೆ ಒಂದೇ ಪದ್ಯ ಎಷ್ಟು ರೀತಿಯಲ್ಲಿ ಅರ್ಥ ಆಗುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. ಇಲ್ಲಿ ಈಗ ನಾನು ಸಾಹಿತ್ಯದ ಬಗ್ಗೆ ಈ ಚರ್ಚೆಯನ್ನು ಇಲ್ಲಿಗೆ ಮುಗಿಸಿ ಈಗ ಹರಿದಾಸ ಸಾಹಿತ್ಯಕ್ಕೆ ಬರ್ತೀನಿ. ಹರಿದಾಸ ಸಾಹಿತ್ಯದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಹರಿದಾಸ ಸಾಹಿತ್ಯ ಮುಖ್ಯವಾಗಿ ಭಾವಶುದ್ಧಿಯನ್ನ ಉಂಟು ಮಾಡುವಂಥದ್ದು. ನಮ್ಮ ನೀವು ಇದು ಮಾಡ್ಬೇಕು, ಇದು ಮಾಡ್ಬಾರ್ದು ಅಂತ ಸರಿ ತಪ್ಪು ಹೇಳುವ ಸಂವಿಧಾನ ಅಲ್ಲ. ಹಾಗಂತ ಹೇಳೋದಿಲ್ಲ ಅಂತಲ್ಲ, ಇದು ಮಾಡ್ಬೇಡಿ ಅಂತ ಹೇಳ್ತಾರೆ. ಅವರು ಸುಲಿದ ಬಾಳೆಹಣ್ಣ ನೀವು ಸುಟ್ಟು ತಿನ್ನಬೇಡಿರೋ ಅಂತ ಹೇಳ್ತಾರೆ. ಆದ್ರೆ ಪ್ರಧಾನವಾಗಿ ಏನಿದೆ ಅಂದ್ರೆ, ಅದು ಭಾವಶುದ್ಧಿಯನ್ನ ಕಡೆ ಗಮನ ಕೊಟ್ಟರು. ಆದ್ರಿಂದ ಭಾವಶುದ್ಧಿಯನ್ನ ಮುಖ್ಯವಾಗಿರಿಸಿಕೊಂಡ ಯಾವುದೇ ಸಾಹಿತ್ಯ ಏನ್ ಮಾಡತ್ತಪ್ಪ ಅಂತಂದ್ರೆ, ಭಾವಾವೇಶದ ಕಡೆಗೆ ಹೆಚ್ಚು ಲಕ್ಷ್ಯ ಕೊಡುತ್ತೆ. ಹಾಗಾಗಿ ಆ ಭಾವ ಪ್ರಧಾನವಾದಂತಹದ್ದು ಹರಿದಾಸ ಸಾಹಿತ್ಯ. ಆದ್ರೆ ಮುಂಡಿಗೆ ಇದೆಯಲ್ಲ ಅದು ಸವಾಲಿನ ರೂಪದಲ್ಲಿರುವಂಥದ್ದು. ಆದ್ರಿಂದ ಈ ಭಾವ ಪ್ರಧಾನವಾದ ಸಾಹಿತ್ಯ ರಚಿಸಿ ನೀರಸ ಪುನರಾವರ್ತನೆಯ ಬೇಸರ ಕಳೆದುಕೊಳ್ಳೋದಕ್ಕೆ
ಏನ್ ಮಾಡ್ಬೇಕಾಗತ್ತೆ? ಸವಾಲು ಸಿಗ್ಬೇಕಾಗತ್ತೆ. ದುಡಿದು ಸತ್ತಾಗ, ನುಡಿದು ಬೇಸತ್ತಾಗ ಏನಾಗುತ್ತೆ? ಬೇರೆ ತರ ಏನಾದ್ರು ಮಾಡಿ ಹೇಳಲೆ, ಹೀಗೆ ಹೇಳಿದ್ರೆ ಏನಾದ್ರು ಜನಕ್ಕೆ ಆಕರ್ಷಣೆ ಆಗ್ಬೋದೆ ಅಂತ ಹೇಳುವ. ಆದ್ರಿಂದ ಇಲ್ಲಿ ಮುಂಡಿಗೆಗೆ ತರ್ಕ ಪ್ರಧಾನವಾಗ್ಬಿಡುತ್ತೆ, ಸವಾಲು ಪ್ರಧಾನ ಆಗ್ಬಿಡುತ್ತೆ, ಒಗಟು ಪ್ರಧಾನ ಆಗ್ಬಿಡುತ್ತೆ. ಅದ್ರಿಂದ ಈ ಒಗಟಿನೋಪಾದಿಯಲ್ಲಿ ನಾವು ಹೇಳಬೇಕಾದ ಸಂಗತಿಗಳನ್ನ ಹೇಳಿ ಕೆಣಕುವಂಥದ್ದಿದೆಯಲ್ಲ, ಕುಣಿಯೋಣ ಬಾರ ಅಂತ ಬೇಂದ್ರೆ ಬರೆದ್ರೆ ರಾಶಿಯವರು ಕೆಣಕೋಣ ಬಾರ ಅಂತ ಒಂದು ಪದ್ಯ ಬರೆದ್ರು. ಯಾಕೆಂದ್ರೆ ಕೆಣಕಿದ್ರೆ ಜನ ಕೆಲಸ ಮಾಡುವಂಥದ್ದು. ಅದರಿಂದ ಯಾರು ಕೆಲಸ ಮಾಡ್ಬೇಕಾದ್ರೆ 3 ರೀತಿಯಲ್ಲಿ ಸಾಧ್ಯ. ಕಮೆಂಟ್ ನೀವ್ ಮಾಡ್ಲೇಬೇಕು ಅಂತ ಒತ್ತಾಯ ಹಾಕಿದ್ರೆ ಅವಾಗ ಮಾಡ್ತಾರೆ. ಕಮೆಂಟ್ ಅಂದ್ರೆ ಅಪ್ರಿಶಿಯೇಟ್ ಮಾಡಿದ್ರೆ ಚೆನ್ನಾಗ್ ಮಾಡ್ತೀಯ ಮಾಡು, ಕೂಸಿ ಹೊಡೆದ್ರು ಮಾಡ್ತಾರೆ. 3ನೇ ಇದೆ, ಇವೆರಡಕ್ಕಿಂತ ಚೆನ್ನಾಗಿ ಕೆಲಸ ಮಾಡುತ್ತೆ. ಚಾಲೆಂಜ್ ಪೀಪಲ್ ವಿಲ್. ಯಾವಾಗ ನಾವು ಅವ್ರಿಗೆ ಸವಾಲು ಕೊಡ್ತೀವಿ, ಆದ್ರಿಂದ ಆಗ ಏನ್ ಮಾಡ್ತಾರೆ? ಜನ ಕೆಲಸ ಮಾಡ್ತಾರೆ. ಅದರಿಂದ ಮುಂಡಿಗೆಗಳು ಏನ್ ಮಾಡುತ್ತವೆ ಅಂತಂದ್ರೆ ಸವಾಲನ್ನು ಒಡ್ಡಿ ಭಗ್ನ ಪ್ರತಿಮೆಗಳನ್ನು ಮಾಡಿ ಅದ್ ಹೆಂಗ್ ಕೂಡಿಸಿ ಅರ್ಥ ಕಂಡುಕೋ ಅನ್ನುವ ಸವಾಲನ್ನೆಸಿ. ಅದರಿಂದ ಒಂದು ರೀತಿಯಲ್ಲಿ ಹೇಳೋದಾದ್ರೆ ಮುಂಡಿಗೆಗಳು ಸವಾಲಿಗೆ ಹೆದರಿ ಓಡಿ ಹೋಗ್ತಿರೋ, ಸವಾಲನ್ನ ಎದುರಿಸ್ತಿರೋ, ಸವಾಲಿಗೆ ಉತ್ತರ ಕಂಡುಕೊಂಡ್ರು ಇದು ಅನೇಕ ಉತ್ತರ ಇರುವ ಸವಾಲು. ಇದು ಯಾವುದು? ಮುಂಡಿಗೆ. ಅನೇಕ ಉತ್ತರಗಳ ಮುಂದೆ ನಾನು ಚರ್ಚೆ ಮಾಡ್ತೀನಿ. ಅನೇಕ ಉತ್ತರಗಳಿರುವಂತಹ ಸವಾಲಲ್ಲಿ ಒಂದು ಉತ್ತರ ಕಂಡುಕೊಂಡು ಇಷ್ಟೇ ಈ ಪದ್ಯ ನಾನು ಅರ್ಥ ಮಾಡ್ಕೊಂಡೆ ಅಂತ ನಿರಾಳವಾಗ್ತಿರೋ, ಏನ್ ಮಾಡ್ತೀರಾ ಅನ್ನೋದು ನಮ್ಮ ತಾಕತ್ತಿನ ತಾಣದ ಮೇಲೆ ನಿಂತಿದೆ. ಬರೆಯುವವರ ತಾಕತ್ತು ಹೇಗೆ ನಮ್ಮ ಕಾವ್ಯ ಗ್ರಹಿಕೆಯನ್ನು ನಿರ್ಧರಿಸುತ್ತೋ, ಸಹೃದಯರ ತಾಕತ್ತು ಕೂಡ ಅದನ್ನ ನಿರ್ಧರಿಸುತ್ತೆ. ಸಹೃದಯ ಅನ್ನುವ ಪದಕ್ಕೆ ಅರ್ಥ ಸಮಾನ ಹೃದಯ ಅಂತ. ಯಾರಿಗೆ ಕವಿಗೆ ಸಮಾನವಾದ ಹೃದಯವಾಗಿಸಿಕೊಳ್ಳೋದಕ್ಕೆ ಯಾರು ಪ್ರಯತ್ನ ಪಡ್ತಾರೋ ಅಷ್ಟು ಅವರಿಗೆ ದಕ್ಕದ್ದು. ಆದ್ರಿಂದ ಕಾವ್ಯದ ಹೊಳೆಯಲ್ಲಿ ನಾವು ಹಿಡಿದು ತರುವುದು ನಮ್ಮ ಕೊಡದ ಗಾತ್ರದಷ್ಟೇ ನೀರು. ಕಾವ್ಯ ಹೊಳೆ ಬೇಕಾದಷ್ಟು ಇರ್ಬೋದು ನೀರು, ನಮಗೆ ಗ್ರಹಿಕೆಗೆ ಸಿಕ್ಕೋದು ನಮ್ಮ ಕೊಡದ ಗಾತ್ರವನ್ನ ಅವಲಂಬಿಸಿರುತ್ತೆ ಅನ್ನುವಂಥದ್ದನ್ನ ಗಮನಿಸ್ಬೇಕಾದ್ರೆ. ಈಗ ಮುಂಡಿಗೆಗೆ ಬಂದ್ರೆ, ಮುಂಡಿಗೆಯಲ್ಲಿ ಏನಾಗುತ್ತೆ ಅಂದ್ರೆ ಅದನ್ನ ಹೆಚ್ಚು ಕಡಿಮೆ ಈ ದೀಪಾವಳಿ ಹಬ್ಬ ಆದ್ರಿಂದ ನಾನು ಪಟಾಕಿಗೆ ಹೋಲಿಸ್ತೀನಿ. ಪಟಾಕಿ ತಂದಾಗ ಅದನ್ನ ಹಚ್ಚುವಾಗ ಒಂದು ಮಗುವಿಗೆ ಏನಾಗುತ್ತೆ ಹೇಳಿ? ಅದು ಎಲ್ಲಿ ಸಿಡಿದು ಬಿಡುತ್ತೋ, ನನ್ನ ಮುಖಕ್ಕೆ ಎಲ್ಲಿ ಬಡಿದ್ ಬಿಡುತ್ತೋ ಅಂತ ಭಯ ಆಗುತ್ತೆ. ಹಾಗೆ ಮುಂಡಿಗೆ ತಗೊಂಡು ಓದಕ್ ಹೋದಾಗ, ಓದಿ ಅರ್ಥ ಮಾಡ್ಕೊಳಕ್ ಹೋದಾಗ ಅದು ಎಲ್ಲಿ ಸಿಡಿದು ನನ್ಗೆ ಗೊತ್ತಾಗ್ಲಿಲ್ಲ ಅಂತ ಸೋಲೊಪ್ಕೋಬೇಕು ಅಂತ ನಮ್ಮ ಅಹಂಕಾರಕ್ಕೆ ಯಾವಾಗ್ಲೂ ಭಯ ಆಗುತ್ತೆ. ಅದರಿಂದ ಅದು ಆ ರೀತಿಯಲ್ಲಿ ಪಟಾಕಿ, ಅಕಸ್ಮಾತ್ ಪಟಾಕಿ ಹೊಡೆದ್ಬಿಟ್ಟು ನಿಂತಿಟ್ಕೊಳ್ಳೋಣ, ಏನೂ ಆಗ್ಲಿಲ್ಲ ಅಂತ ಇಟ್ಕೊಳ್ಳೋಣ, ಆಗ ನಮ್ಗೆ ಖುಷಿನೂ ಜಾಸ್ತಿ ಆಗುತ್ತೆ. ಪರವಾಗಿಲ್ಲ, ನಾವು ಪಟಾಕಿ ಹೊಡೆದ್ವಿ ಅಂತ. ಹಾಗೆ ಒಂದೊಂದು ಮುಂಡಿಗೆಯು ಒಂದೊಂದು ಪಟಾಕಿ. ಪ್ರಾರಂಭದಲ್ಲಿ ಏನಾದ್ರೂ ಈ ಸೇತುವೆ ಕಟ್ಟೋದಿದೆಯಲ್ಲ, ವಾಚ್ಯಾರ್ಥಕ್ಕೂ ಲಕ್ಷಾರ್ಥಕ್ಕೂ ಅದು ಬಿಗಿಯಾದ ಸೇತುವೆ ಅಲ್ಲ, ಅದು ತಂತಿಯ ಮೇಲಿನ ನಡಿಗೆ. ಸೇತುವೆ 4-5 ತರ ಇರ್ಬೋದು. ಸಿಮೆಂಟ್ ಎಲ್ಲ ಹಾಕಿ ವಾಹನಗಳು ಹೋಗುವಂತ ಸೇತುವೆ ಇರ್ಬೋದು. ಒಂದು ಬಿದಿರು ಕಟ್ಟಿ ಇಟ್ಬಿಟ್ಟು ಅದ್ರ ಮೇಲೆ ನಡ್ಕೊಂಡು ಹೋಗ್ಬೋದು, ಒಂದು ಬಿಗಿಯಾಗಿ ಹಗ್ಗ ಕಟ್ಟಿ ಅದ್ರ ಮೇಲೆ ನಡ್ಕೊಂಡು ಹೋಗ್ಬೋದು. ಆದ್ದರಿಂದ ಇಲ್ಲಿ ಇದೆಯಲ್ಲ ಮುಂಡಿಗೆ ಇದೆಯಲ್ಲ, ಅದು ಯಾವಾಗ್ಲೂ ಕೂಡ ಒಂದು ಹಗ್ಗದ ಮೇಲಿನ ನಡೆಯೋದು. ರೋಪ್ ವಾಕ್ ಅಂತಾರಲ್ಲ, ಅದು ಹಗ್ಗದ ಮೇಲಿನ ನಡಿಗೆ, ತಂತಿ ಮೇಲಿನ ನಡಿಗೆ. ಸಾಮಾನ್ಯಕ್ಕೆ ರೋಪ್ ವಾಕ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ತಂತಿ ನಡಿಗೆ. ಒಂದು ಮುಂಡಿಗೆಯನ್ನ ಪ್ರಾರಂಭವನ್ನೇ ಕನಕದ ಪ್ರಾರಂಭದಲ್ಲೇ ಹೆಂಗ್ ಮಾಡ್ತಾರೆ ನೋಡಿ. ಮುಳ್ಳು ಮೊನೆಯ ಮೇಲೆ 3 ಕೆರೆಯ ಕಟ್ಟಿ, 2 ಕೆರೆ ಹೂಳು ಒಂದು ತುಂಬಲೇ ಇಲ್ಲ. ಮುಳ್ಳು ಮನೆ ಮೇಲೆ ಯಾರು 3 ಕೆರೆ ಕಟ್ಟಕ್ಕಾಗತ್ತ? ಆ 3 ಕೆರೆ ಕಟ್ಟಿದ್ರೆ 2 ಹೂಳು ತುಂಬ್ಕೊಂಡಂತೆ ಉಪಯೋಗ ಇಲ್ಲ, 3ನೇ ತುಂಬಿಕೊಳ್ಳೇ ಇಲ್ಲ ಅಂತ ಹೇಳ್ತಾರೆ. ಈಗಂದ್ರೆ ಏನಿದು? ನಮ್ಗೆ ಏನು ಹೊಳೆಯೋದಿಲ್ಲ. ಹಾಗೆ ಹೊಳಿಬಾರದು ಅಂತ ಭಗ್ನ ಪ್ರತಿಮೆಗಳನ್ನ ಕೊಟ್ಟು ಅವ್ರು ಸವಾಲ್ ಹಾಕ್ತಾರೆ, ಇದನ್ನ ಕೂಡ್ಸಿ ಹೆಂಗ್ ಕೂಡಿಸ್ತೀರಾ ಅಂತ. ಆದ್ರೆ ಅರ್ಥ ಮಾಡಿಕೊಂಡಿರುವ ಮನಸ್ಸಿಗೆ ಇದು ಏನೇನು ಕಷ್ಟ ಇಲ್ಲ. ಮುಳ್ಳು ಮನೆಯ ಮೇಲೆ ಅಂದ್ರೆ ಕಾಲ ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು, ಫ್ಯೂಚರ್ ಟೆನ್ಸು ಇದೆಯಲ್ಲ, ಅದು ಹೋಗ್ತಾನೇ ಇದೆ. ಅದು ಮುಳ್ಳು ಮನೆ ಮೇಲೆ ಹೋಗ್ತಾ ಇದೆ. 3 ಕೆರೆಯ ಕಟ್ಟಿ, ಪ್ರೆಸೆಂಟ್ ಅನ್ನೋದೊಂದು ಕೆರೆ, ಪಾಸ್ಟ್ ಅನ್ನೋದೊಂದು ಕೆರೆ, ಫ್ಯೂಚರ್ ಅನ್ನೋದೊಂದು ಕೆರೆ ಕಟ್ಟಿ ಕೊಟ್ಟು ಹೋದರೆ ಏನಾಗುತ್ತೆ ಹೇಳಿ? ಪಾಸ್ಟ್ ತುಂಬ ಹೋಗುತ್ತಾ? ಇಲ್ಲ. ಫ್ಯೂಚರ್ ಮುಗಿದೋಗುತ್ತಾ? ಇಲ್ಲ. ಪ್ರೆಸೆಂಟ್ ಏನಾಗುತ್ತೆ? ಅದು ತುಂಬೋದೇ ಇಲ್ಲ. ಈ ಪ್ರೆಸೆಂಟ್ ಹೋದ್ರೆ ಇನ್ನೊಂದು ಪ್ರೆಸೆಂಟ್ ಬರುತ್ತೆ. ಅದರಿಂದ ನಾವು ಕಾಲ ಪ್ರವಾಹಕ್ಕೆ 3 ಕಟ್ಟೆ ಕಟ್ಟಿದೀವಿ. ಗತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಅಂತ. ಆ 3 ಕೆರೆ ಆ ಮೊನೆಯ ಮೇಲೆ ಹೋಗ್ತಾ ಇದೆ, ನಿರಂತರವಾಗಿ ಬದಲಾಗ್ತಾ ಇದೆ ಅಂತ ಈ ಕನಕದಾಸರ ಅರ್ಥ. ಅದಕ್ಕೆ ಕನಕದಾಸರು ಇದ್ಯಾವುದು ಈ ಮುಂಡಿಗೆಗಳಲ್ಲಿ ಬಹಳ ಹೆಸರುವಾಸಿಯಾದಂತ
ಹರಿದಾಸ ಅವರ ಬೇರೆ ಬೇರೆ ಹರಿದಾಸರದ ಪಟ್ಟಿ ಮಾಡಿರೋ ನುಡಿಗಳನ್ನ ಕನಕದಾಸರ ಪಟ್ಟಿ ತುಂಬಾ ಜಾಸ್ತಿ ಆಗುತ್ತೆ. ಕನಕನ್ನ ಕೆಣಕ ಬೇಡ, ಕೆಣಕಿದರೆ ತಿರುಗಬೇಡ ಅಂತ ಒಂದು ಮಾತಿದೆ. ಅಂದ್ರೆ ತುಂಬಾ ತಿರುಗಬೇಕಾಗತ್ತೆ, ಇಡೀ ಪದ್ಯ ಓದ್ಬೇಕಾಗತ್ತೆ, ನಾನಾ ಸಾಧ್ಯತೆಗಳನ್ನು ನೋಡ್ಬೇಕಾಗತ್ತೆ, ಆ ತಂತಿ ಮೇಲಿನ ನಡಿಗೆಯನ್ನ ನಾವು ಆನಂದ ಪಡ್ಬೇಕಾಗತ್ತೆ. ಆಗ ಮಾತ್ರ ನಾವು ಏನ್ ಮಾಡೋದಕ್ಕೆ ಸಾಧ್ಯ ಅಂತಂದ್ರೆ ಈ ಮುಂಡಿಗೆಯನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ. ಇನ್ನು ಈ ಮುಂಡಿಗೆ ಬರೆಯುವ ಪ್ರವೃತ್ತಿ ಇದೆಯಲ್ಲ, ಅದು ಯಾವ ಹರಿದಾಸ ಸಾಹಿತ್ಯ ಪ್ರಕಾರಕ್ಕೆ ವಿಶಿಷ್ಟವಾದದ್ದೇ ಅನ್ನುವ ಪ್ರಶ್ನೆಗೆ ನಾನೀಗ ಬರ್ತೀನಿ. ಖಂಡಿತವಾಗಿಯೂ ಅಲ್ಲ, ಖಂಡಿತವಾಗಿಯೂ ಅಲ್ಲ. ಯಾಕಂದ್ರೆ ಎಲ್ಲ ಸಾಹಿತ್ಯ ಪ್ರಕಾರಗಳು ಕೂಡ ಒಂದಲ್ಲ ಒಂದು ಹಂತದಲ್ಲಿ ಈ ಮುಂಡಿಗೆ ಅಥವಾ ಒಗಟು ಅಥವಾ ಬೆಡಗು ಬಿನ್ನಾಣ ಅಂತ ಏನು ಇರೋದಕ್ಕೆ ಅಡಿಗೆರೆ ಹಾಕಿ ನನ್ ಕಡೆ ನೋಡು ಅಂತ ಅನ್ನೋ ಹಾಗೆ ಮಾಡ್ತಾನೆ. ಬೆಡಗು ಬಿನ್ನಾಣ ಒಯ್ಯಾರ ಎಲ್ಲ, ಈ ಬೆಡಗು ಬಿನ್ನಾಣ ಒಯ್ಯಾರ ಭಾಷೆಗಳೇ ಆಗ್ಲಿ ಸಾಹಿತ್ಯದ ಎಲ್ಲ ಪ್ರಕಾರಗಳಿಗೂ ಅಗತ್ಯ ಇರೋದ್ರಿಂದ ಏನಾಗ್ಬಿಡುತ್ತಪ್ಪ ಅಂತಂದ್ರೆ ಆ ಮುಂಡಿಗೆಗಳನ್ನು ಹೋಲುವಂತಹ ಪ್ರಕಾರಗಳು ಬೇರೆ ಸಾಹಿತ್ಯದಲ್ಲೂ ಇದೆ. ಈಗ ಉದಾಹರಣೆಗೆ ಜನಪದ ಸಾಹಿತ್ಯದಲ್ಲಿ ಒಗಟು ಅಂತ ಇದೆ. ಯಾವುದೇ ಒಗಟನ್ನು ತಗೊಳ್ಳಿ, ಆ ಒಗಟು ಹೇಳುವುದು ಬೇರೆ, ಆದ್ರೆ ಅರ್ಥ ಮಾಡ್ಕೊಳ್ಳುವಂಥದ್ದು ಬೇರೆ. ಅದರಿಂದ ಜನಪದ ಸಾಹಿತ್ಯದವರೆಗೂ ಇದು ಆಕರ್ಷಕವಾಗಿ ಕಂಡಿದೆ. ಇನ್ನು ವಚನ ಸಾಹಿತ್ಯದವರೆಗೂ ಕೂಡ ಈ ಬೆಳಗಿನ ವಚನಗಳು ಅಂತಾನೆ ಇದೆ, ಅದು ಆಕರ್ಷಕವಾಗಿ ಕಂಡಿದೆ. ಅನೇಕ ವಚನಗಳು ಬೆಳಗಿನ ವಚನಗಳೇ ಇವೆ. ಇನ್ನು ಕೆಲವು ಸಾಹಿತ್ಯದ ಪ್ರಕಾರಗಳಲ್ಲಿ ಕೂಡ ಮಧ್ಯದಲ್ಲಿ ಕೆಲವು ಪದ್ಯಗಳು ಹೇಗಿದೆಯಪ್ಪ ಅಂದ್ರೆ, ಆ ಪದ್ಯಗಳು ನಮ್ಗೆ ನೇರ ನೋಟಕ್ಕೆ ಇದು ಅರ್ಥ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಸಿಟ್ಕೊಂಡು ಎಸೆಯೋ ಹಾಗಾಗತ್ತೆ. ಆದ್ರೆ ನಿಧಾನಕ್ಕೆ ಬಿಡಿಸಿದಾಗ ಅದು ಅರ್ಥ ಆಗುತ್ತೆ. ಹೀಗಾಗಿ ಆ ಅನೇಕ ಕಾವ್ಯಗಳಲ್ಲಿ ಕೂಡ, ಈಗ ತೊರವೆ ನರಹರಿ ಬರೆದಿದ್ದಾನೆ, ಅದರಲ್ಲಿ ಒಂದು ಪದ್ಯ ಹೀಗಿದೆ: ನಗವ ತಲೆಗಾಯ್ದವನ ಮಿತ್ರನ ಪಗೆಯ ಮಧ್ಯದೊಳು ಇರಿಸಿದಾತನ ಮೊಗವ ತರಿದವನಯ್ಯ ನಂದು ಜಲ ಸಕನ ನಂದನನ. ನಮ್ಗೆ ತಲೆ ಕೆಟ್ಟೋಗ್ಬಿಡುತ್ತೆ ಇದನ್ನೆಲ್ಲ ನೋಡ್ಬಿಟ್ಟು, ಹೇಗಪ್ಪ ಇದನ್ನ ಅರ್ಥ ಮಾಡ್ಕೊಳ್ಳೋದು? ಇದು ಮುಂಡಿಗೆಯ ಲಕ್ಷಣವಿರುವಂತದ್ದು, ಆದ್ರೆ ಇದನ್ನ ಮುಂಡಿಗೆಯ ವರ್ಗಕ್ಕೆ ಸೇರಿಸೋಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಇದು ಹರಿದಾಸ ಸಾಹಿತ್ಯದ ಒಂದು ಭಾಗ ಅಲ್ಲ. ಅದು ಯಾವುದರ ಭಾಗ ಅಂತಂದ್ರೆ ತೊರವೆ ರಾಮಾಯಣದ ಒಂದು ಭಾಗ. ಹಾಗಾಗಿ ಕಾವ್ಯದ ಭಾಗವಾಗಿ, ಜನಪದ ಗೀತೆಗಳ ಭಾಗವಾಗಿ, ಮತ್ತೆ ಒಗಟಾಗಿ ವಚನ ಬೆಳಗಿನ ವಚನವಾಗಿ ಕಂಡದ್ದು ಮುಂಡಿಗೆಯಾಗಿಯೂ ಕಂಡಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕು. ಅಂದ್ರೆ ಏನು, ಇದೊಂಥರ ಜಿಗ್ ಜ್ಯಾಗ್ ಪಜಲ್ ಅಂತ ಹೇಳ್ತಾರಲ್ಲ, ಬೇರೆ ಬೇರೆ ಆಕಾರದ್ದಿರುತ್ತೆ, ಅದನ್ನ ಕೊಡ್ತಾರೆ ಚೂರುಗಳನ್ನ, ಅದು ಎಲ್ಲಿ ಕೂತ್ಕೊಳ್ಳುತ್ತೋ ಅಲ್ಲಿ ಜೋಡಿಸಿ ಅರ್ಥ ಮಾಡ್ಕೋಬೇಕಲ್ಲ. ಆ ರೀತಿಯ ಒಂದು ಜಿಗ್ ಜ್ಯಾಗ್ ಪಜಲ್, ಶಾಬ್ದಿಕ ಜಿಗ್ ಜ್ಯಾಗ್ ಪಜಲ್ ಅಂತ ನಾವು ಯಾವ್ದನ್ನ ಮುಂಡಿಗೆಗಳನ್ನ ಪರಿಭಾವಿಸಬಹುದು ಅನ್ನುವಂಥದ್ದು ಗಮನಿಸ್ಬೇಕಾದ್ರೆ. ಯಾಕೆ ಹೀಗೆ ಭಗ್ನ ಶಿಲ್ಪಗಳನ್ನ ಕೊಟ್ಟು ಒಂದು ವಿಗ್ರಹ ತುಂಬಾ ಸುಂದರವಾಗಿ ಮಾಡ್ಬಿಟ್ಟು ಚೂರು ಮಾಡ್ಬಿಟ್ಟು ನೀನ್ ಹೇಗ್ ಬೇಕೋ ಜೋಡಿಸ್ಕೊ ಅಂತ ಕೊಡುವಂತದ್ದು? ಅವರು ಕಷ್ಟಪಟ್ಟು ನಮ್ಗೆ ಯಾಕೆ ಅವರು ನಮಗೂ ಕಷ್ಟ ಕೊಡ್ತಾರಲ್ಲ, ಯಾಕೆ ಕೊಡ್ತಾರೆ ಹರಿದಾಸರು ಅನ್ನುವಂಥ ಪ್ರಶ್ನೆ, ಮುಂದಿನ ಪ್ರಶ್ನೆನ ನಾನು ಕೈಗೆತ್ಕೋತೀನಿ. ಯಾಕೆ ಅಂದ್ರೆ ನಾವು ಸುಮ್ಮನೆ ನೇರವಾಗಿ ಹೋಗ್ತಿದ್ರೆ ತೂಕಡಿಸ್ಕೊಂಡು ಹೋಗ್ತಿರ್ತೀವಿ. ಶಾಕುಂತಲ ನಾಟಕದಲ್ಲಿ ಒಂದು ಪ್ರಸ್ತಾಪ ಬರುತ್ತೆ. ಏನಪ್ಪಾ ಅಂತಂದ್ರೆ, ದುಷ್ಯಂತನ್ನ ರಾಕ್ಷಸರ ವಿರುದ್ಧಕ್ಕೆ ಯುದ್ಧ ಮಾಡೋದಕ್ಕೆ ಅಂತ ಕರ್ಕೊಂಬ ಅಂತ ಮಾತಲಿ, ತನ್ನ ಸಾರಥಿಯಾದ ಮಾತಲಿಗೆ ಇಂದ್ರ ಹೇಳ್ತಾನೆ. ಮಾತಲಿ ಬಂದು ನೋಡ್ತಾನೆ, ಇವನು ತನ್ನ ಶಕುಂತಲೆಗೆ ಅನ್ಯಾಯ ಮಾಡ್ಬಿಟ್ಟೆ, ನಂಗೆ ವಿಸ್ಮರಣೆ ಆಗ್ಬಿಟ್ಟಿತ್ತು ಅಂತ ಇವನು ತೂಕಡಿಸ್ತಾ ಕೂತಿರ್ತಾನೆ, ಚಿಂತೆ ಮಾಡ್ತಾ ಇರ್ತಾನೆ, ತಾಮಸದ ಸ್ಥಿತಿಯಲ್ಲಿ ಇರ್ತಾನೆ. ಆಗ ಆ ಮಾತಲಿ ಏನ್ ಮಾಡ್ತಾನೆ ಅಂದ್ರೆ, ಯಾಕೋ ಇವನು ಯುದ್ಧಕ್ಕೆ ಹೋಗೋ ಈ ತರ ಸೋಲು ಮುಖದಲ್ಲಿದ್ರೆ ಯುದ್ಧ ಮಾಡೋದು ಹೇಗೆ ಅನ್ಬಿಟ್ಟು ಅವನೇನ್ ಮಾಡ್ತಾನೆ ಅಂದ್ರೆ, ಆ ಮಾತಲಿಯನ್ನು ಹಿಡ್ಕೊಂಡು ಅಗೋಚರವಾಗಿ ಬಂದು ಮಾತಲಿಯಿಂದ ಅಲ್ಲಿರುವಂತ ವಿದೂಷಕರನ್ನ ಹಿಡ್ಕೊಂಡು ಮಾತಲಿ ಏನ್ ಮಾಡ್ತಾನೆ, ಹಿಡಿದು ಅಲ್ಗಾಡಿಸ್ತಾನೆ. ಆಗ ಅವನ್ ಕೂಗೋತಾನೆ, ಯಾರಾದ್ರೂ ನನ್ ಕಾಪಾಡಿ, ಯಾವ್ದೋ ದೆವ್ವ ನಾನು ಹಿಡ್ಕೊಂಡ್ಬಿಟ್ಟಿದೆ ಅಂತ. ಆಗ ದುಷ್ಯಂತ ಬಿಲ್ಲು ಬಾಣದೊಂದಿಗೆ ರೆಡಿ ಆಗ್ತಾನೆ, ಸಿದ್ಧವಾಗ್ತಾನೆ ಅವನನ್ನ ಎದುರಿಸೋದಕ್ಕೆ. ನೀನು ಆಕಾರ ಎಲ್ಲಿದ್ರು ಕೂಡ ನಾನು ನಿನ್ನನ್ನು ಗೆಲ್ಲಬಲ್ಲೆ ಅನ್ನುವಂತ ಪೌರುಷ ಬರುತ್ತೆ. ಆಗ ಮಾತಲಿ ಕಾಣಿಸ್ಕೊಂಡು ಹೇಳ್ತಾನೆ, ನೋಡಪ್ಪ, ನೀನ್ ಬಿಲ್ಲು ಬಾಣ ಇಟ್ಕೊಂಡು ಹೋರಾಡಕ್ ಸಿದ್ಧವಾಗಿದೆ, ನನ್ನ ಮೇಲೆ ಬಾಣ ಬಿಡ್ಬೇಡ, ನಾನ್ ನಿನ್ನನ್ನ ಕೆಣಕೋ ಸಲುವಾಗಿ ಇಷ್ಟೆಲ್ಲ ಮಾಡ್ದೆ, ಆದ್ರೆ ನೀನ್ ಯಾರ ಮೇಲೆ ಬಾಣ ಬಿಡ್ಬೇಕಪ್ಪ ಅಂತಂದ್ರೆ ಆ ರಾಕ್ಷಸರ ಮೇಲೆ ಬಾಣ ಬಿಡ್ಬೇಕಾಗಿದೆ. ನೀನು ತುಂಬಾ ವ್ಯಗ್ರವಾಗಿದ್ದೆ,
ತುಂಬಾ ವಿಷಾದದ ಛಾಯೆಯಲ್ಲಿದ್ದೆ, ನಿರ್ವೀಣನಾಗಿದ್ದೆ. ಆದ್ರೆ ಅನಿರ್ವೀಣನಾಗದೆ ಇದ್ರೆ ನಾವ್ ಏನು ಸಾಧನೆ ಮಾಡೋಕ್ಕಾಗಲ್ಲ ಬದುಕಲ್ಲಿ. ನಿನ್ನನ್ನು ಅನಿರ್ವೀಣಗೊಳಿಸೋದು ಸಲುವಾಗಿ ನಾನೇನ್ ಮಾಡ್ದೆ, ಈ ತರ ನಿನ್ನನ್ನು ಕೆಳಗಿದೆ ಅಂತ ನಾವು ಮಾತು ಹೇಳ್ತಾರೆ. ಹಾಗಾಗಿ ನಮ್ಮ ನಿರ್ವೀಣ ಬದುಕಿಗೆ ಅನಿರ್ವೀಣವಾಗಕ್ಕೆ ಇದೇನಪ್ಪ ಹೀಗೆ ಅಂತ ನಮಗೆ ನಾವೇ ಪ್ರಶ್ನೆ ಹಾಕೊಳ್ಳೋಕೆ, ನಮ್ಮ ಅಹಮಿಕೆಯನ್ನೇ ಬುಡದಲ್ಲಿ ಹಿಡಿದು ಅಲುಗಾಡಿಸೋದಕ್ಕೆ ಈ ಮುಂಡಿಗೆಗಳು ಅತ್ಯಂತ ಸಹಾಯಕವಾಗಿವೆ ಅನ್ನುವಂಥದ್ದು ಗಮನಿಸ್ಬೇಕಾದ್ರೆ. ನಮಗೆ ಯಾವ್ಯಾವ್ದು ಅರ್ಥವಾಗಿಲ್ವೋ ಅದನ್ನೆಲ್ಲ ಮುಂಡಿಗೆ ಅನ್ನುವಂಥ ಜನಗಳು ಇದ್ದಾರೆ. ಅವ್ರಿಗೆ ಒಂದು ಪದ್ಯ ಅರ್ಥ ಆಗ್ಲಿಲ್ಲ, ಅವ್ರಿಗೆ ಭಾಷಾ ಜ್ಞಾನದ ಕೊರತೆ ಇದ್ಲೋ ಅವಾಗ ಇದು ಮುಂಡಿಗೆ ಅಂತ ಹೇಳ್ತಾರೆ. ಹಾಗಲ್ಲ, ಮುಂಡಿಗೆ ಅಂದ್ರೆ ತುಂಬಾ ಗಮನಿಸ್ಬೇಕಾಗಿರುವಂತದ್ದು ಅರ್ಥವನ್ನ ಮರೆಮಾಚೋದಲ್ಲ. ಹಾಗೆ ನೋಡಿದ್ರೆ ಎಲ್ಲ ಕಾವ್ಯವೂ ಅರ್ಥವನ್ನ ಮರೆಮಾಚುವಂಥದ್ದೇ. ಒಂದು ಒಬ್ರು ಕವಿ ಬರೆದಿದ್ದಾರೆ, ಆಧುನಿಕ ಕವಿ ವೈಯನ್ಕೆ ಅಂತ. ಕವಿತೆ ಅನೇಕ ಪದಗಳ ಹಿಂದೆ ಅವಿತೆ ಅಂತ ಬರೀತಾರೆ. ಅದರಿಂದ ಕವಿತೆಯ ಲಕ್ಷಣವೇ ಕಣ್ಣು ಮುಚ್ಚಾಲೆ ಆಡುವಂಥದ್ದು, ನೇರವಾಗಿ ವ್ಯವಹರಿಸುವಂಥದ್ದಲ್ಲ. ವಾಚ್ಯಾರ್ಥನೇ ಬಂದ್ಬಿಟ್ರೆ ಲಕ್ಷಾರ್ಥಕ್ಕೆ ಯಾಕೆ ಹೋಗ್ತಾರೆ ಜನ? ಆದ್ರೆ ಲಕ್ಷಾರ್ಥ ಬರ್ಬೇಕಾದ್ರೆ ಕವಿತೆಗೆ ಆ ಆಳಕ್ಕೆ ಇಳಿಯುವಂತ ಒತ್ತಾಸೆಯನ್ನು ಮೂಡಿಸುವಂತ ಒತ್ತಡ ಇದೆ. ಎಲ್ಲ ಕಾವ್ಯವೂ ವಕ್ರೋಕ್ತಿ ಜೀವಿತ ಅಂತ ಒಬ್ಬ ಕನ್ನಡದ ಲಾಕ್ಷಣಿಕ ಬರೆದಿದ್ದಾರೆ. ಕಾವ್ಯಕ್ಕೆ ಕಾವ್ಯ ಅನ್ನೋದು ವಕ್ರೋಕ್ತಿ, ನೇರವಾಗಿ ಹೇಳುವಂಥದ್ದಲ್ಲ, ಸಜೆಸ್ಟಿವ್ ಆಗಿ ಹೇಳುವಂಥದ್ದು, ಸೂಚ್ಯವಾಗಿ ಹೇಳುವಂಥದ್ದು. ಒಂದು ಉದಾಹರಣೆ ಕೊಡ್ತೀನಿ ನಾನು ನಿಮ್ಗೆ. ಅದು ಹೊರಟು ಇದನ್ನು ಮುಂಡಿಗೆ ಅಂತ ನಾವು ಹೇಳ್ಬಿಡ್ಬಾರ್ದು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಏನಪ್ಪಾ ಅದು ಅಂದ್ರೆ, ಗಾಥಾ ಸಪ್ತಶತಿಯಲ್ಲಿ ಪದ್ಯ ಬರುತ್ತೆ. ಈ ಗಾಥಾ ಸಪ್ತಶತಿಯಲ್ಲಿ ಬಂದ ಪದ್ಯವನ್ನ ದೀನಂ ಶ್ರೀಕಂಠಯ್ಯನವರು ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಆ ಉದಾಹರಣೆ ನನ್ನ ಮನಸ್ಸನ್ನ ಎಷ್ಟು ಪ್ರಭಾವ ಬೀರಿದೆ ಅಂದ್ರೆ ನಂಗೆ ಇನ್ನೊಂದು ಉದಾಹರಣೆ ಕೊಡಕ್ ಮನಸ್ಸೇ ಆಗಲ್ಲ, ಅಷ್ಟು ಸುಂದರವಾದ ಉದಾಹರಣೆ. ಅದ್ರಲ್ಲಿ ಹೀಗ್ ಬರುತ್ತೆ, ಗಾಥಾ ಸಪ್ತಶತಿಯ ಒಂದು ಪದ್ಯ ಹೀಗ್ ಬರುತ್ತೆ. ಏನಂತ ಬರುತ್ತೆ ಅಂದ್ರೆ, ಹುಡುಗಿ ಹೇಳ್ತಾಳೆ ಮನೆಗ್ ಬಂದು, ನಾನು ಬಾವಿ ಹತ್ರಕ್ಕೆ ಹೋದ್ರೆ ಸಾಕು ಎಲ್ಲ ಬಾಯಾರಿಕೆ ನೀರ್ ಕುಡಿಬೇಕು ಅಂತ ಬರ್ತಾರೆ ಜನ. ಅದ್ ಏನ್ ಒಂದು ಕೊಡ ನೀರ್ ಕುಡಿದ್ರು ಹಾಕಿದ್ರು ಕುಡಿತಾನೆ ಇರ್ತಾರೆ. ಒಂದ್ ಕೊಡ ನೀರು ಯಾಕೆ ಕುಡಿತಾರೆ ಅಂತ ನಂಗೆ ಅರ್ಥವೇ ಆಗಲ್ಲ ಅಂತ ಹೇಳ್ತಾರೆ. ಇದಿಷ್ಟೇ ಅಲ್ಲಿ ಬರೆದಿರುವಂತ ಪದ್ಯ. ಆದ್ರೆ ಆ ಪದ್ಯ ಸೂಚ್ಯವಾಗಿ ಲಕ್ಷ್ಯವಾಗಿ ಹೇಳುವಂತದ್ದೇನು ಅಂದ್ರೆ, ಇವಳು ಸುಂದರಿ. ಅದನ್ನ ನೋಡಕ್ ಜನ ಬರ್ತಾರೆ, ನೀರಿನ ನೆವ ಹೇಳ್ತಾರೆ. ನೀರು ಕುಡಿಯೋದು ಅವ್ರಿಗೆ ಬೇಕಾಗಿಲ್ಲ, ಅದಕ್ಕೋಸ್ಕರ ಅವರು ಇವಳ ಮುಖ ನೋಡ್ತಿರ್ತಾರೆ. ಇಲ್ಲಿ ಕೆಳಗಡೆ ನೀರ್ ಸೋರ್ ಹೋಗೋದೇ ಗೊತ್ತಿಲ್ಲ. ನೀರ್ ಸೋರ್ ಹೋಗೋದೇ ಗೊತ್ತಿಲ್ಲ ಅಂದ್ರೆ ಏನರ್ಥ ಅಂದ್ರೆ, ಅವ್ರಿಗೆ ಕೆಲಸದ ಕಡೆಗೆ ಲಕ್ಷ್ಯಕ್ಕಿಲ್ಲ, ಇವಳ ಮೇಲೆ ಲಕ್ಷ್ಯ ಇದೆ ಅಂತ. ಆ ಮುಗ್ಧ ಹೆಣ್ಣು ಮಗಳಿಗೆ ಅವರ ಮನಸ್ಸಿನ ವಿಕಾರ ಗೊತ್ತಾಗ್ತಾ ಇಲ್ಲ. ಆದ್ರೆ ಆ ವಿವರಣೆ ಇದೆಯಲ್ಲ, ಇದಿಷ್ಟು ವಿವರಣೆ ಇದೆಯಲ್ಲ, ಆ ಎಷ್ಟು ವಿವರಣೆಗಳು ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ. ಆ ಹುಡುಗಿ ಸುಂದರಿಯ ಬಗ್ಗೆ ಜನ ನಡ್ಕೊಳ್ಳೋ ರೀತಿ, ಇದೆಲ್ಲವನ್ನು ಹೇಳೋದ್ರಿಂದ ಅದು ಕಾವ್ಯ ಆಗುತ್ತೆ. ನೋಡಿ, ವಾಚ್ಯಾರ್ಥಕ್ಕೂ ಲಕ್ಷಾರ್ಥಕ್ಕೂ ಸೇತುವೆನ ಕಟ್ಟೋದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ, ಆ ಸೇತುವೆ ಕಟ್ಟಬೇಕಾದ್ರೆ ನಮ್ಮ ಆ ಕಾಂಟೆಕ್ಸ್ಚುಯಲ್ ಮೀನಿಂಗ್ ಮತ್ತೆ ಆ ಇಮೋಷನ್, ಆ ಲಾಜಿಕ್ ಎಲ್ಲವನ್ನು ನಾವು ಬಳಕೆ ಮಾಡ್ತೀವಿ. ಇದು ಗಮನಿಸ್ಬೇಕು. ಇನ್ನೊಂದು ಅಂಶ ಗಮನಿಸ್ಬೇಕಾದ್ದು, ಈ ಯಾವುದು ಮುಂಡಿಗೆಗಳ ವಿಶೇಷ ಏನು ಅಂದ್ರೆ, ಆ ಸಂಪರ್ಕ ಇದೆಯಲ್ಲ ತುಂಬಾ ತೆಳುವಾದದ್ದು, ತುಂಬಾ ಸವಾಲಾಗುವಂಥದ್ದು. ಆತ್ಮೀಯರೇ, ಈ ರೀತಿಯ ಸವಾಲಾಗುವಂಥದ್ದು ಇದೆಯಲ್ಲ, ಅದು ಹರಿದಾಸರೇ ಕಂಡುಕೊಂಡಿದ್ದು ಅಂತ ನಾನು ಹೇಳ. ನಾನಾಗಂತ ಹರಿದಾಸರನ್ನ ಹೀನಾಯವಾಗಿ ಮಾತಾಡ್ತೀನಿ ಅಂತ ತಾವು ಅಭಿಮಾನಿಗಳು ಭಾವಿಸಬಾರ್ದು. ಆದ್ರೆ ಹರಿದಾಸರಿಗೆ ಪ್ರೇರಣೆ ಕೊಡುವಂತ ಅನೇಕ ಸಂಸ್ಕೃತ ಶ್ಲೋಕಗಳು ಅವು ಮುಂಡಿಗೆ ರೀತಿಯಲ್ಲೇ ಇದೆ. ಈಗ ನಾವು ದಿನ ಹೇಳ್ಕೋತೀವಲ್ಲ, ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ, ಹೇಗಿದೆ ಅದು ಮುಂಡಿಗೆ ಅಲ್ವೇನದು? ಅಗಜಾನನ ಗಜಾನನ ಎರಡು ತದ್ವಿರುದ್ಧ ಲಕ್ಷಣವನ್ನ ಒಂದೇ ದೇವರಿಗೆ ಹೊರಿಸೋದು ಯಾವ ಧರ್ಮ? ಅದು ಏನು ಗೋಚರಲ್ವಾ? ಅದು ಇಲ್ಲಿ ಬಿಡಿಸುವಾಗ ಅಗಜ ಆನನ, ಪಾರ್ವತಿಯ ಮಗ, ಇದು ಮಗ ಅಗಜಾನನ, ಪಾರ್ವತಿಯ ಮುಖ. ಆ ಪಾರ್ವತಿಯ ಮುಖ ಅನ್ನೋ ತಾವರೆಗೆ ಗಜಾನನ ಅಂದ್ರೆ ಗಣಪತಿ ಆನೆಯ ಮುಖದವನು ಹಗಲು ഇരുಳು ಅರಳಿಸ್ತಾನೆ. ಅಂದ್ರೆ ತಾವರೆ ಹೂವನ್ನ ಸೂರ್ಯ ಇದ್ದಾಗ ಅರಳಂತದ್ದು, ಆಮೇಲೆ ಮುದುರ್ಕೊಂಡ್ಬಿಡುತ್ತೆ. ಆದ್ರೆ ಮಗನ ಪ್ರೀತಿ ಇದೆಯಲ್ಲ, ಅದು ತಾಯಿಯನ್ನ ಹಗಲು ರಾತ್ರಿ ಅರಳಿಸುತ್ತೆ ಅನ್ನುವಂಥದ್ದು ಇದು ಮುಂಡಿಗೆಯ ಲಕ್ಷಣ ಇಲ್ವೇ ಇದಕ್ಕೆ. ನಾವು ಹೇಳುವಾಗಲೇ ಈ ಶ್ಲೋಕಕ್ಕೆ ಅರ್ಥ ಹುಡ್ಕಕ್ ಹೋಗೋದಿಲ್ಲ, ನಮ್ಗೆ ಹೇಳುವ ಓಟ ಜಾಸ್ತಿ. ನಾನು ಅದಕ್ಕೆ ತಮ್ಮಲ್ಲಿ ಒಂದು ಮನವಿ ಮಾಡ್ಕೊತೇನೆ, ನೀವು ತುಂಬಾ ಚೆನ್ನಾಗಿ ಹೇಳುವಂತ, ತುಂಬಾ ಚೆನ್ನಾಗಿ ಹಾಡುವಂತ, ಪೂರ್ತಿಯಾಗಿ ನೆನ್ಪಿಟ್ಕೊಂಡಿರುವಂತ ಸಾಹಿತ್ಯನ ಸಮಾಧಾನವಾಗಿ
ನಿರ್ವೇಗವಾಗಿ ನಿರ್ಭಾವುಕವಾಗಿ ಇನ್ನೂ ಆಳಕ್ಕಿಳಿಯೋ ಪ್ರಯತ್ನ ಪಡದೆ ಹೋದ್ರೆ ನಾವು ಆ ಹೇಳುವಿಕೆಯನ್ನು ಆನಂದ ಪಟ್ಟಿದ್ದೀವಿ ಹೊರತು ಆ ಸೇತುವೆ ದಾಟಿ ಹೋಗಿಯೇ ಇಲ್ಲ ಅನ್ನುವಂಥದ್ದನ್ನ ಗಮನಿಸ್ಬೇಕು. ಆದ್ದರಿಂದ ಈ ದಿಢೀರನೆ ಕಾಣಿಸಿಕೊಳ್ಳುವ ವಾಚ್ಯಾರ್ಥ ಲಕ್ಷಾರ್ಥದ ಸಂಬಂಧ ಇದೆಯಲ್ಲ, ಅದು ಯಾವಾಗ್ಲೂ ಕೂಡ ನಮ್ಗೆ ಒಂದು ರೀತಿ ಅದೇನೋ ಖುಷಿ ಕೊಡುತ್ತೆ. ಸರ್ ಆಕ್ಟರ್ ಕೊಯ್ಲರ್ ಅಂತ ಒಬ್ಬ ಇದ್ದಾನೆ, ದಿ ಆಕ್ಟ್ ಆಫ್ ಕ್ರಿಯೇಷನ್ ಅಂತ ಒಂದು ಪುಸ್ತಕ ಬರೆದಿದ್ದಾನೆ. ಅವ್ನು ಹೇಳ್ತಾನೆ, ನಮ್ಗೆ ಯಾವಾಗ ಯಾಕೆ ಖುಷಿ ಆಗುತ್ತೆ, ತಾವರೆ ಅಂತ ಮುಖ ನಮ್ಗೆ ಯಾಕೆ ಖುಷಿ ಆಗ್ಬೇಕು ಅಂದ್ರೆ, ಅವ್ನು ಹೇಳ್ತಾನೆ ತಾವರೆಗೂ ಹೆಣ್ಣಿನ ಮುಖಕ್ಕೂ ಸಂಬಂಧವೇ ಇಲ್ಲ, ಇರೋದು ಒಂದೇ ಸಂಬಂಧ, ತಾವರೆಯೂ ಸುಂದರವಾಗಿದೆ ಮುಖನೂ ಸುಂದರವಾಗಿದೆ ಅಂತ. ತಾವರೆಯಂತಹ ಮುಖ ಅಂದಾಗ ಎರಡು ವಿರುದ್ಧ ದಿಕ್ಕಿನಿಂದ ಬಂದು ಒಂದ್ ಕಡೆ ಕೂಡ್ಕೊಳುತ್ತಲ್ಲ, ಆ ಕೂಡ್ಕೊಂಡಾಗ ಬಡಿತಾ ಇದೆಯಲ್ಲ, ಆ ಬಡಿತದಲ್ಲಿ ಒಂದು ತುಡಿತಾ ಇದೆ, ಅದು ಕಾವ್ಯವನ್ನ ಮಾಡುತ್ತೆ. ವಿಜ್ಞಾನದಲ್ಲೂ ಹಾಗೆ. ಅವನು ಆರ್ಕಿಮಿಡೀಸ್ ಸ್ನಾನ ಮಾಡುವಾಗ ಚಿನ್ನದ ಸಮಸ್ಯೆಗೂ ಅವನ ಸ್ನಾನಕ್ಕೂ ಏನು ಸಂಬಂಧ ಇಲ್ಲ, ಆದ್ರೆ ಆ ಎರಡಕ್ಕೂ ಸಂಬಂಧ ಅವನು ಕಲ್ಪಿಸ್ಕೊಂಡಿದ್ರಿಂದ ಅವನು ಸಂಶೋಧನೆ ಮಾಡೋದಕ್ಕೆ ಸಾಧ್ಯ ಆಯ್ತು ಅಂತ ಎಲ್ಲರೂ ಹೇಳ್ತಾರೆ. ಹೀಗಾಗಿ ಈ ಮುಂಡಿಗೆಗಳು ನಮ್ಗೆ ಯಾವಾಗಲೂ ಒಂದ್ಸರಿ ನನ್ ಕೈಲಾಗುತ್ತಾ ಅಂತ ಅನ್ನುವಂಥದ್ದು ನೋಡುವ ಹಾಗೆ ಸವಾಲಾಗಿರೋದ್ರಿಂದ ಬಹಳ ಜನ ಅದಕ್ಕಲ್ಲಿ ಪ್ರಯತ್ನ ಪಟ್ಟು ಆನಂದ ಪಡ್ತಾರೆ. ಉದಾಹರಣೆಗೆ ಶಿವಗಂಗೆ, ಬೆಂಗಳೂರು ಹತ್ರ ಒಂದು ಶಿವಗಂಗೆ ಬೆಟ್ಟ ಅಂತಿದೆ, ನೀವು ಅಲ್ಲಿ ನೋಡ್ಬೋದು. ಅಲ್ಲಿ ಹೋದ್ರೆ ಏನಾಗುತ್ತೆ ಅಂದ್ರೆ, ತುದಿಗೆ ಹೋದಾಗ ಅಲ್ಲಿ ಎರಡಿದೆ, ಒಂದು ಎತ್ತೋ ಬಸವಣ್ಣ, ಇನ್ನೊಂದು ಸುತ್ತೋ ಬಸವಣ್ಣ ಅಂತ. ಸುತ್ತೋ ಬಸವಣ್ಣ ಏನಾಗಿದೆ, ಬಸವಣ್ಣನ ಅಷ್ಟು ಎತ್ತರದಲ್ಲಿ ಸುತ್ತುವಾಗ ಏನಾಗಿದೆ, ತಲೆ ಸುತ್ತ ಬರುತ್ತೆ. ಪೂರ್ಣವಾಗಿ ಆರೋಗ್ಯ ಇದ್ದವರೇ ಸುತ್ತೋದಕ್ಕೆ ಸಾಧ್ಯ ಆಗುತ್ತೆ, ಇಲ್ಲದೆ ಇರೋರಿಗೆ ಹೋಗಕ್ಕೆ ಭಯ ಆಗುತ್ತೆ. ಹಾಗಾಗಿ ಅದು ಸವಾಲು ಹಾಕುತ್ತೆ, ನನ್ನನ್ನು ಸುತ್ತು ಬಲ್ಲಿಯ. ಈ ಬಸವಣ್ಣನು ಅಷ್ಟೇ, ಭಾರ ಜಾಸ್ತಿ ಇಲ್ಲ, ಅದು ಎತ್ತಿದ್ರೆ ಜಾರತ್ತೆ. ಅದನ್ನ ಆ ಎತ್ತೋ ಬಸವಣ್ಣ ಸುತ್ತೋ ಬಸವಣ್ಣಂಗೆ ನೋಡ್ತಿದ್ದ ಹಾಗೆ ಆಗದೆ ಇರೋರು ಕೂಡ ಒಂದ್ಸರಿ ನಾನು ಪ್ರಯತ್ನ ಮಾಡಿ ನೋಡ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ಈ ಮುಂಡಿಗೆಗಳನ್ನ ನಾವು ಈ ಕಡೆಗಣಿಸೋ ಹಾಗಿಲ್ಲ. ಎಷ್ಟೇ ನಾವು ಬೈದ್ರು ಕೂಡ ತಿರ್ಗಿ ಅದರ ಆಕರ್ಷಕತೆಯಿಂದ ತಪ್ಪಿಸ್ಕೊಳ್ಳೋ ಹಾಗಿಲ್ಲ. ತಪ್ಪಿಸ್ಕೊಳಕ್ ಆಗಿದ್ದಿದ್ರೆ ಎಲ್ಲ ಕಾವ್ಯದ ಪ್ರಕಾರಗಳು, ಅನಕ್ಷರಸ್ಥ ಹೆಸರಿಲ್ಲದ ಜನಪದ ಕವಿಗಳಿಂದ ಹಿಡಿದು ಶಿಷ್ಟ ಕವಿಗಳವರೆಗೂ ಎಲ್ಲರೂ ಕೂಡ ಅದನ್ನ ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗಮನಿಸಬೇಕಾದದ್ದು. ಹರಿದಾಸ ಸಾಹಿತ್ಯದಲ್ಲಿ ಕೂಡ ಆ ತರ ಅನೇಕ ಮುಂಡಿಗೆಗಳಿವೆ ಅಂತ ಇದೆ. ಈಗ ಈ ಮುಂಡಿಗೆಗಳಲ್ಲೂ ಒಂದು ವಿಶೇಷವಾದ ಮುಂಡಿಗೆ ಒಂದಿದೆ. ಅದೇನಪ್ಪಾ ಅಂತಂದ್ರೆ ಅನುಭಾವದ ಮುಂಡಿಗೆ. ಅನುಭಾವದ ಮುಂಡಿಗೆಗಳಿಗೆ ಧನುಜಯಾಳದ ಅಣ್ಣನಯ್ಯನ ಪಿತನ ಮುಂದೆ ಕೌರವೇಂದ್ರನ ಅನುಜಯಾಳಿದವನ ಶಿರವ ಕತ್ತರಿಸಿದ, ಅನುಜಯಾಳಿದವನ ಬೆಂಕಿ ಮುಟ್ಟದಂತೆ ಕಾಯ್ದ ರುಕ್ಮನ ಅನುಜಯಾಳಿದವನ ಮೂರ್ತಿಯನ್ನು ನೋಡಿರೋ ಅನ್ನೋದಕ್ಕೆ ಅರ್ಥ ಹೇಳ್ಬೇಕಾದ್ರೆ ನಮ್ಗೆ ಪುರಾಣ ಕೊಟ್ಟಿದ್ರೆ ಸಾಕು, ನಿಧಾನಕ್ಕೆ ಹುಡುಕ್ತಾ ಹೋಗ್ಬೋದು. ಧನುಜ ಇದ್ರೆ ಹಿಡಿಂಬಿ, ಅವನು ಆಳಿದವನು ಭೀಮ ಅಣ್ಣ ಅಂತ. ಇದೊಂದು ವಿಧಾನ. ಅದು ಈ ಅನುಭವದಲ್ಲಿ ಹಾಗಲ್ಲ. ಇಂದ್ರಿಯಾನುಭವದಿಂದ ಇಂದ್ರಿಯಾತೀತವಾದಂತಹ ತತ್ವವನ್ನ ಹೇಳುವಂತಹ ಒಂದು ಪ್ರಯತ್ನ ಇರೋದ್ರಿಂದ ಇಲ್ಲಿ ಏನಾಗುತ್ತೆ ಅಂದ್ರೆ, ಬೇರೆ ಮುಂಡಿಗೆಗಳಿಗಿನ್ನ ತುಂಬಾ ಸವಾಲಾಗಿರುವಂತದ್ದು ಯಾವ್ದಪ್ಪ ಅಂತಂದ್ರೆ ಈ ಅನುಭಾವದ ಮುಂಡಿಗೆಗಳು. ಅನುಭಾವದ ಮುಂಡಿಗೆಗಳಿಂದಲೇ ಕನಕದಾಸರನ್ನ ಅನೇಕ ಜನ ಹೆದರ್ಕೋತಾರೆ. ಅಲ್ಲಮ ಪ್ರಭುವಿನ ವಚನಕ್ಕೆ ಅರ್ಥ ಹೇಳುವಂಥದ್ದು, ಕನಕದಾಸರ ಮುಂಡಿಗೆಗಳಿಗೆ ಅರ್ಥ ಹೇಳುವಂಥವ್ರು ತುಂಬಾ ಕಡಿಮೆ. ಯಾಕೆ ಅಂದ್ರೆ ಇದು ಕಷ್ಟ ಅಂತ. ಎರಡನೇ ಕಷ್ಟ ಏನಪ್ಪಾ ಅಂದ್ರೆ, ಲಕ್ಷಾರ್ಥ ಇದೆಯಲ್ಲ, ಅದಕ್ಕೆ 2-3 ತರಗಳ ಅರ್ಥ ಇರುತ್ತೆ. ಒಂದು ಲೌಕಿಕದ ಅರ್ಥ, ಇನ್ನೊಂದು ಆಚರಣೆಯ ಅರ್ಥ, ಇನ್ನೊಂದು ಪಾರಮಾರ್ಥಿಕ ಅರ್ಥ. 3 ಅರ್ಥ ಇರುತ್ತೆ. ಕೆಲವು ಸರಿ ಏನ್ ಮಾಡ್ತಾರೆ, ಲೌಕಿಕದ ಅರ್ಥ ಹೇಳ್ಬಿಡ್ತಾರೆ, ಪಾರಮಾರ್ಥಿಕ ಅರ್ಥಕ್ಕೆ ಹೋಗೋದೇ ಇಲ್ಲ. ಯಾಕೆಂದ್ರೆ ಆ ಪಾರಮಾರ್ಥಿಕ ಹಿನ್ನೆಲೆ ಇಲ್ಲದೆ ಇದ್ರೆ ಅದು ಅರ್ಥ ಆಗೋದಿಲ್ಲ ಅಂತ. ಒಂದು ಉದಾಹರಣೆಯನ್ನ ಕನಕದಾಸರ ಮುಂಡಿಗೆಯಿಂದ ನಾನು ಕೊಡೋದಕ್ಕೆ ಬಯಸ್ತೇನೆ. ಈ ಪದ್ಯ ನೀವು ಸುಮ್ಮನೆ ನೋಡಿ ಹೇಗಿದೆ ಈ ಮುಂಡಿಗೆ. ಬಯಲ ಬಾವಿ ನೀರಿಗೆ ಹೋದಳೊಬ್ಬ ಬಾಲೆ. ಒಬ್ಬ ಬಾಲೆ ಬಯಲಿಗೆ ಹೋದ್ಲಂತೆ ಬಾವಿ ನೀರ್ ತರೋದಕ್ಕೆ. ಬಯಲ ಬಾವಿ ಅಂತೆ. ಅಲ್ಲಿ ನಾವು ಹೇಗೆ ಹೋಗ್ಬೇಕು, ಬಾವಿಗೆಲ್ಲ ಹೋಗ್ಬೇಕಾದ್ದು, ನೀರಿರೋ ಬಾವಿಗೆ ಹೋಗ್ಬೇಕು. ಅವಳು ಬಯಲ ಬಾವಿಗೆ ಹೋದ್ಲಂತೆ. ಬರೀ ಹೊಳೆ ನೀರಿಗೆ ಹೋದಳೊಬ್ಬ ಬಾಲೆ. ಇನ್ನೊಬ್ಳು ಹೊಳೆ ಹರಿತಾ ಇದೆಯಲ್ಲ, ಅದ್ರ ನೀರ್ಗೆ ಹೋದ್ಲಂತೆ. ಅಂದ್ರೆ ಇಬ್ರು ಹೋದ್ರು, ಬಯಲಲ್ಲೇ ನೀರ್ ತರ್ತೇನೆ ಅಂತ ಹೋದ್ರು, ಇನ್ನೊಬ್ಳು ಹೊರಿಯೋ ನೀರ್ನಲ್ಲಿ ತರ್ತೇನೆ ಅಂತ ಹೋದ್ರು. ಆದ್ರೆ ಆ ಬಾಲೆ ಹೊರಟಾಗ ಕಂಡೀಷನ್ ಹಾಕಿರ್, ನಿರ್ಬಂಧ ಹಾಕಿರ್. ಏನಂದ್ರೆ ಕಾಲಿಟ್ಟು ಮುಗಿಬೇಡ. ಆ ಬಾವಿ ಒಳಗೆ ಕಾಲಿಟ್ಬಿಟ್ರೆ ಏನಾಗುತ್ತೆ, ಬಗ್ಗಡ ಕಸ ಎಲ್ಲ ಮೇಲೆ ಬರುತ್ತೆ.
ಕೈ ಇಟ್ಟು ಹೊರಬೇಡ. ನೀ ತರುವಾಗ ಆ ಕೊಡದಲ್ಲಿ ತರುವಾಗ ನೀ ಅದ್ರೊಳಗೆ ಕೈ ಇಟ್ಬಿಟ್ರೆ ಏನಾಗುತ್ತೆ? ಇಟ್ ಗೆಟ್ಸ್ ಪೊಲ್ಯೂಟೆಡ್. ಕೈ ನಮ್ಮ ಕೊಳೆ ಎಲ್ಲ ಅದು ಬರುತ್ತೆ. ಕೈ ಇಟ್ಟು ಬರಬೇಡ. ನೀರಿಲ್ಲದೆ ಮನೆಗೆ ಬರಬೇಡ. ಹಾಗಂತ ನೀವು ನೀರಿಲ್ಲದೆ ಬರಬೇಡ, ನಮ್ಗೆ ನೀರ್ ಬೇಕಾಗಿದೆ ಅಂತ ಹೇಳ್ತಾರೆ. ಆ ಬಯಲ ಬಾವಿಗೆ ಹೋದ ಬಾಲೆ, ಹರಿಯೋ ಹೊಳೆಗೆ ಹೋದ ಬಾಲೆ, ಕೈ ಕಾಲಿಟ್ಟು ಬಗೆಯದೆ ತೆಗೆದ ನೀರು, ಕೈ ಇಟ್ಟು ಹೊರವೆ ಇರುವಂತಹ ನೀರು ಯಾವುದದು ಅಂತ. ಇದನ್ನ ವ್ಯಾವಹಾರಿಕ ಅರ್ಥದ ಒಗಟಾಗಿ ಭಾವಿಸಿದರೆ ಎಳ್ನೀರು ಅಂತ. ಯಾಕೆಂದ್ರೆ ಎಳ್ನೀರು ಒಳಗೆ ಯಾರು ಕೈ ಇಟ್ಟಿಲ್ವಲ್ಲ. ಭೂಮಿಯಲ್ಲಿದ್ದ ನೀರನ್ನ ಮೇಲಕ್ಕೆ ತಗೊಂಡು ಹೋಗಿ ಇನ್ನು ಮೇಲಕ್ಕೆ ಹೋಗ್ತಾ ಶುದ್ಧವಾಗುತ್ತಲ್ಲ, ಶುದ್ಧವಾದ ಎಳ್ನೀರು ಬರುತ್ತೆ. ಇದು ಲೌಕಿಕದ ಅರ್ಥ. ಎರಡನೇ ಅರ್ಥ, ಆಚರಣೆಯ ಅರ್ಥ ಏನಪ್ಪಾ ಅಂತಂದ್ರೆ, ನಾವು ದೇವರಿಗೆಂದು ಮೀಸಲಿಟ್ಟದನ್ನ ನಾವು ನೈವೇದ್ಯ ರುಚಿ ನೋಡ್ತೀವೇನು? ಶಬರಿಯ ಅಪವಾದ ಬಿಟ್ರೆ ಪಾಪ ಆಕೆಗೆ ಅಷ್ಟು ಮುಗ್ಧ ಹೆಂಗಸು ಯಾರು ಹೇಳಿರ್ಲಿಲ್ಲ. ಯಾರು ಒಬ್ರು ತುಂಬಾ ಶಿಷ್ಟ ವರ್ತನೆಯವರಿದ್ರೆ ಅವಳೊಂದು ದಾರಿ ತಪ್ಪಿಸ್ಬಿಡೋಣ, ನಾವು ಗೊತ್ತಿಲ್ಲ. ಇಲ್ಲಿ ಅದೇನಾರು ಆಗ್ಲಿ, ನಾವ್ ಯಾರು ದೇವರ ರುಚಿ ನೋಡುದಿಲ್ಲ. ಹಾಗಾಗಿ ಮೀಸಲಿಟ್ಟ ಪದಾರ್ಥವನ್ನ ಅಥವಾ ಅದನ್ನ ಕೊಳೆ ಮಾಡಿದ ಹಾಗೆ ನಾವು ಇಟ್ಕೋಬೇಕು ಅನ್ನುವಂಥದ್ದು ಕಾಲಲ್ಲಿ ಕಾಲು ಸೋಕಿಸ್ಬೇಡ, ಕೈ ಸೋಕಿಸ್ಬೇಡ ನೀರ್ಗೆ ಅಂತ ಒಂದ. ಇನ್ನೊಂದು ಅರ್ಥ, ನೀರು ಅಂದ್ರೆ ಜ್ಞಾನ. ಜ್ಞಾನ ಅಂದ್ರೆ ನನ್ನ ಮನಸ್ಸಿನ ತಿಳುವಳಿಕೆ. ಆ ತಿಳುವಳಿಕೆಗೆ ನನ್ನ ಅಹಂಕಾರ ಬೆರೆಸಬೇಡ ಅಂತ ಇನ್ನೊಂದು ಅರ್ಥ. ನಮ್ಮ ಕನಕದಾಸರ ಪದ್ಯವನ್ನೇ ಸಂಪಾದಿಸಿದ ನಮ್ಮ ಅಧ್ಯಾಪಕರೊಬ್ಬರು ಕನಕದಾಸರ ಕೀರ್ತನೆಗಳು ಮತ್ತು ಮುಂಡಿಗಳು ಬರೆದಿದ್ದಾರೆ. ಅದರಲ್ಲಿ ಎರಡನೇ ಅರ್ಥ ಬರೆದಿದ್ದಾರೆ. ಈ ಪಾರಮಾರ್ಥಿಕ ಅಹಂಕಾರ ಬೆರೆಸಬೇಡ ಅನ್ನೋದನ್ನು ಬರಲಿಲ್ಲ. ಅವ್ರಿಗೆ ಗೊತ್ತಿಲ್ಲ ಅಂತ ನಾನು ಹೇಳಾರೆ, ನಮ್ ಗುರುಗಳು ನಾನು ಹಾಗೆ ಹೇಳಿ. ಅದು ಒಂದಂತೂ ನಿಜ, ಅದು ಜನಕ್ಕೆ ಬೇಕಿಲ್ಲ ಅಂತ ಬಿಟ್ಟು. ಅದೇನೇ ಆಗ್ಲಿ, ಗುಂಡಿಗೆಗಳಲ್ಲಿ ನೋಡಿ ಎಳೆನೀರಿನ ಉತ್ತರ ಹುಡುಕ್ಬೇಕು. ನೀವು ಇದನ್ನ ಹುಡುಕ್ಬೇಕು. ಎಂತದು ಆಚರಣೆಯ ಅರ್ಥ ಹುಡುಕ್ಬೇಕು, ಕೊನೆಗೆ ಆಧ್ಯಾತ್ಮಿಕ ಅರ್ಥನ ಹುಡುಕ್ಬೇಕಾಗುತ್ತೆ. ಅದರಿಂದ ಅಭಿವ್ಯಕ್ತಿಯ ಒಂದು ಜಾಣ್ಮೆಯಲ್ಲಿ ಮೂರು ಅಂಶಗಳನ್ನ ತುರುಕಿದ್ರೆ ಏನಾಗುತ್ತೆ ಅಂದ್ರೆ, ತೆಂಗಿನಕಾಯಿ ತರ. ಅದಕ್ಕೆ ಸರ್ವಜ್ಞ ಹೇಳ್ತಾನೆ, ಶ್ವಾನ ತೆಂಗಿನಕಾಯ ತಾನು ಮೆಲ್ಲಬಹುದೇ ಅಂತ. ತೆಂಗಿನಕಾಯಿನ ನಾಯಿ ಕೊಟ್ರೆ ಅದೇನ್ ಮಾಡ್ಬೇಕದು? ಅದು ಚಿಪ್ಪು ಹೊಡಿಯಕ್ಕಾಗೋದಿಲ್ಲ. ಹಾಗಾಗಿ ಚಿಪ್ಪು ಬಿಡಿಸಾದ ಚಿಪ್ಪಿದೆ, ಆದ್ರೆ ಒಳಗಡೆ ಹೂರ್ಣ ಇದೆಯಲ್ಲ, ಅದು ಅತ್ಯಂತ ಸವಿಯಾದ ಹೂರ್ಣ. ಆದ್ರೆ ಇದಕ್ಕೆ ಹೆದರದೇನೆ ನಾವು ಇನ್ನಷ್ಟು ಅಧ್ಯಯನ ಮಾಡಿ ಅದನ್ನ ಕಲ್ತ್ಕೋಬೇಕು ಅನ್ನುವಂಥದ್ದು ಸವಾಲು ನಮ್ಗೆ ತುಂಬಾ ಮುಖ್ಯ ಅಂತ ಕಾಣುತ್ತೆ. ನನ್ನ ವೇಳೆ ಮುಗಿತಾ ಬರ್ತಾ ಇರೋದ್ರಿಂದ ನಾನು ಒಂದು ಮುಂಡಿಗೆಯನ್ನ ರಚಿಸಿದ್ದನ್ನ ನಿಮ್ಮ ಮುಂದೆ ಸಾದರ ಪಡಿಸೋದಕ್ಕೆ ಈಗ ಪ್ರಯತ್ನ ಪಡ್ತೇನೆ. ಯಾಕೆ ಮುಂಡಿಗೆಯನ್ನ ನಾನು ರಚಿಸಿ ಸಾದರ ಪಡಿಸ್ತಾ ಇದ್ದೀನಿ ಅಂದ್ರೆ, ಕೆಲವೊಮ್ಮೆ ಭಾಮಿನಿ ಷಟ್ಪದಿಲಿ ಹೀಗೆ ಇರುತ್ತೆ, ಇಷ್ಟು ಮಾತ್ರ ಇರುತ್ತೆ, ಇಷ್ಟಿರುತ್ತೆ ಅಂತೆಲ್ಲ ಹೇಳಕ್ಕಿಲ್ಲ. ಕೊನೆಗೆ ನೀನು ಒಂದು ಭಾಮಿನಿ ಪದ್ಯ ರಚಿಸು ಷಟ್ಪದಿ ಅಂತ ಹೇಳಿದ್ರೆ ಆಗ ಬರೆಯುವಾಗ ನಾವು ಅನೇಕ ಸಂಗತಿಗಳನ್ನ ಕಲ್ತ್ಕೋತೀವಿ. ಹಾಗಾಗಿ ಈ ಮುಂಡಿಗೆ ನಾನು ರಚಿಸಿರುವಂತದ್ದು ತುಂಬಾ ಚೆನ್ನಾಗಿದೆ ಅಂತಲ್ಲ, ಆ ರಚಿಸಿರುವಂತದ್ದು ನಾನು ಅಲ್ಲ. ನೀವು ಇವಾಗ ಮುಂಡಿಗೆ ಬಗ್ಗೆ ಉಪನ್ಯಾಸ ಮಾಡಿದ್ರೆ ನಾನು ನಮ್ಮ ಅಪ್ಪನೇ ಬರೀತೇನೆ. ಅದರಿಂದ ರಚಿಸಿದವರು ನೀವು. ರಚಿಸಬೇಕು ಅಂತ ಪ್ರೇರಣೆ ಕೊಟ್ಟವರು ಕನಕದಾಸರು. ಈ ಮುಂಡಿಗೆಯನ್ನು ನಾನು ನಿಮ್ ಮುಂದೆ ಹೇಳ್ತೇನೆ. ಆರಡಿಯ ಆಸರೆಯ ನಾ ತರಲು ಮಡದಿ ಹುಡುಕಿ ಬಂದ ಮೃಡ ಒಡಲಿಗೆ ಬಡಿದು ಬಿಡುಗಡೆ ಮಾಡಿದ ಅಂತ ಈ ನಾನು ಮಾಡಿರುವಂತ ಮುಂಡಿಗೆ ಈ ಉಪನ್ಯಾಸದ ಸಲುವಾಗಿ ರೂಪಿಸಿದೆ. ಈಗ ನಾನು ನೋಡ್ತೇನೆ ನೋಡಿ, 6 ಅಡಿ ಅಂದ್ರೆ ದುಂಬಿ ಅಂತ, 6 ಕಾಲಿದೆ ಅಂತ ಅನ್ನುವಂಥದ್ದು ದುಂಬಿ. ದಾರ್ಶನಿಕ ಅರ್ಥದಲ್ಲಿ ಯಾವಾಗ್ಲೂ ಅರಿಷಡ್ ವರ್ಗಗಳು ಅಂತಿದೆ. ಇಲ್ಲಿ 6 ಅಡಿಯ ಆಸರೆ. ಈ ದುಂಬಿ ಯಾವ್ದ್ರ ಮೇಲೆ ಕೂತಿರುತ್ತೆ? ತಾವ್ರೆ ಹೂ ಮೇಲೆ ಕೂತಿರುತ್ತೆ. ಆಸರೆ ಅದೇ ಅದಕ್ಕೆ ಆಸರೆ ಆದದ್ದು ಯಾವುದು? ನೀರು. ನಾತಂತೆ ಆಗ ಅದಕ್ಕೆ ಬಂದ ಮೃಡ ಶಿವ ಯಾಕೆ ಬಂದ? ಅವನು ಹೆಂಡತಿ ಹುಡುಕೊಂಡ್ ಬಂದ. ಶಿವನ ಹೆಂಡತಿ ಯಾರು? ಗಂಗೆ. ಆ ಪಾತ್ರ ಒಳಗಿರೋ ನೀರ್ ತಾನೆ ಮಡದಿ ಹುಡುಕೊಂಡು ಬಂದಂತೆ ಶಿವ. ಶಿವ ಅಂದ್ರೆ ಕಲ್ಲಪ್ಪ ಅಂತ, ಶಿವ ಅಂದ್ರೆ ಕಲ್ಲು ಅಂತ ಅನ್ನುವಂಥದ್ದು ಇದ್ದೇ ಇದೆ ಯಾವಾಗ್ಲೂ ಕೂಡ. ಆ ಮಡದಿಯನ್ನು ಹುಡುಕೊಂಡ್ ಬಂದ ಶಿವ ಆ ಮಡಕೆಗೆ ಬಡಿದು ಏನಾಯ್ತದು? ಆ ಒಳಗಡೆ ಇರೋ ನೀರೆಲ್ಲ ಬಿಡುಗಡೆ ಮಾಡ್ದ ಅಂತ ಅರ್ಥ. ಇದು ಅಂದ್ರೆ ಏನು? ನಾನ್ ಪಾತ್ರೆ ಮಡಕೆ ನೀರ್ ತರ್ತಾ ಇದ್ದೆ, ಯಾರೋ ಕಲ್ಲು ಹೊಡೆದ್ರು, ಆ ಕಲ್ಲು ಮಡಕೆಯನ್ನು ಹೊಡೀತು, ಆ ಒಡಕೆಯಿಂದ ನೀರೆಲ್ಲ ಸೋರ್ ಹೋಗ್ಬಿಡ್ತು ಅನ್ನೋದು ಲೌಕಿಕವಾದ ಅರ್ಥ. ಇನ್ನು
ಇನ್ನು ಬೇರೆ ಅರ್ಥ, ಲಕ್ಷಾರ್ಥದ ಇನ್ನೊಂದು ಮಗ್ಲಿಗೆ ನಾನು ಹೇಳ್ತೀನಿ. ಆರಡಿ ಅಂದ್ರೆ ಅರಿಷಡ್ ವರ್ಗಗಳಿರುವಂತಹ ಇಂದ್ರಿಯಾನುಭವ, ಅದರ ವಾಹನ ಮನಸ್ಸು, ಮನಸ್ಸಿಗೆ ಅದರ ಆಸರೆ ಮನಸ್ಸು, ಅದರ ಆಸರೆ ಬುದ್ಧಿ. ಬುದ್ಧಿಯಲ್ಲಿ ನಾನು ಜ್ಞಾನವನ್ನು ತರ್ತಾ ಇರ್ಬೇಕಾದ್ರೆ ಏನಾಯ್ತು, ಶಿವ ಸಾವನ್ನುಂಟು ಮಾಡೋನು. ಅವನೇನ್ ಮಾಡ್ದ, ಬಂದ್ ಬಡ್ದ ಆ ಪಾತ್ರೆಗೆ. ಘಟ ಅಂದ್ರೆ ನಮ್ ದೇಹಕ್ಕೆ ಬಡ್ದ. ಆಗ ದೇಹದಿಂದ ಬಿಡುಗಡೆ ಆತ್ಮನಿಗೆ ಸಿಕ್ತು, ಅಂದ್ರೆ ಮೋಕ್ಷ ಸಿಕ್ತು ಅಂತ. ಅಂದ್ರೆ ಇಲ್ಲಿ ನಾನು ಬರೆದಿರುವಂತಹ ಈ ಅಥವಾ ತಾವು ಬರೆಸಿರುವಂತಹ ಈ ಮುಂಡಿಗೆಯಲ್ಲಿ ಗಮನಿಸಬೇಕಾದಂತ ಸಂಗತಿ ಏನಪ್ಪಾ ಅಂದ್ರೆ, ಮುರುಡ ಆದ್ರೆ ಕಲ್ಲು ಅಂತ ಅನ್ನೋ ಅರ್ಥದಲ್ಲಿ ನಾನು ತಗೊಂಡೆ. ಮುರುಡ ಅಂದ್ರೆ 100 ಹೆಸರು ಇದೆ, ಆದ್ರೂ ನಾನು ಅದನ್ನ ತಗೊಂಡೆ. ಜೊತೆಗೆ ಇಲ್ಲಿ ಗಮನಿಸಿ, ಇಲ್ಲಿ ಡಕಾರ ಪ್ರಾಸ ಇದೆ. ಡಕಾರ ಪ್ರಾಸದಲ್ಲಿ ಪದ್ಯ ಬರೆದಿರೋದು ಯಾವ ವಚನ ಸಾಹಿತ್ಯದಲ್ಲೂ ಕಡಿಮೆ, ದಾಸ ಸಾಹಿತ್ಯದಲ್ಲೂ ಕಡಿಮೆ. ಜೊತೆಗೆ 2 ಅರ್ಥ ನಾನು ಹೇಳಿದೆ. ಒಂದು, ಇದು ಏನೆಲ್ಲ ನಾನು ವಿವರಿಸ್ತಿದ್ದೀನಿ ಅಂದ್ರೆ ಯಾರೋ ಕೊಕ್ಕಲ್ ಹೊಡೆದು ಅಂತ. 3ನೇದು, ಯಾರಾದ್ರೂ ತೀರ್ಕೊಂಡಾಗ ಅವ್ರಿಗೆ 3 ಸುತ್ತು ಪ್ರದಕ್ಷಿಣೆ ಹಾಕಿ ಮೊಡಕೆ ಮೇಲೆ ತೂತ್ ಮಾಡಿ ಪ್ರದಕ್ಷಿಣೆ ಹಾಕ್ತಾರೆ. ಅಂದ್ರೆ ಬದುಕು ಅನ್ನೋದು, ನಮ್ಮ ದೇಹ ಅನ್ನೋದು ಜ್ಞಾನವನ್ನು ಒಳಗೊಂಡ ಘಟ. ಸತ್ತೋದಕ್ಕೂ ಘಟ ಒಗದ ಅಂತ ಹೇಳ್ತಾರೆ. ಅದು ತೂತೆ. ನಮ್ಮ ಆಯಸ್ಸು ನಿರಂತರವಾಗಿ ಸೋರ್ತಾ ಇದೆ. ಯಾವತ್ತೋ ಒಂದ್ ದಿವಸ ಒಡೆದೋಗುತ್ತೆ, ಬಿಡುಗಡೆ ಆಗತ್ತೆ ಅನ್ನುವಂತ ಅರ್ಥ. ಆತ್ಮೀಯರೇ, ಹೀಗೆ ನಾವು ಒಂದು ನೀರು ತರೋದು ಹೇಳುವ ನೆವದಲ್ಲಿ ಇಡೀ ಜೀವನ ತೋರು ಹೋಗುತ್ತೆ, ಜ್ಞಾನ ಸಂಪಾದನೆ ಮಾಡ್ಬೇಕು ಅನ್ನುವ ಆಶಯವನ್ನ ಮರಿಬಾರದು ಅನ್ನುವ ಒಂದು ಆಶಯದಿಂದ ಇದು ಈ ಮುಂಡಿಗೆಯನ್ನ ನಾನು ರಚಿಸಿದೆ. ಇಲ್ಲಿ ಗಮನಿಸಬೇಕಾದ್ದೇನಪ್ಪಾ ಅಂದ್ರೆ, ಇಡೀ ನಮ್ಮ ಎಂಥದ್ದು ಮುಂಡಿಗೆ ಸಾಹಿತ್ಯ ಇದೆಯಲ್ಲ, ಅದು ಏನಪ್ಪಾ ಅಂದ್ರೆ ಅಗೋಚರ ಸೂಕ್ಷ್ಮ ಎಳೆಗಳ ಸೂತ್ರದ ಬೊಂಬೆಯಾಟ. ಒಂದು ಕರಿಯಾದ ತೆಳುವಾದ ಬೆಳೆ ದಾರ ತಗೊಂಡ್ಬಿಟ್ಟಿದ್ದೀರಾ, ಅಲ್ಲಿ ಸೂತ್ರದ ಬೊಂಬೆ ಆಡ್ತಿದ್ದೀರಾ. ಬೊಂಬೆ ಆಡೋದು ಕುಣಿಯೋದು ಕಾಣುತ್ತೆ, ಅದ್ ಸೂತ್ರ ಇದೆಯಲ್ಲ, ಆ ಸೂತ್ರ ಮೇಲೆ ಎಳಿತಿದೆಯಲ್ಲ, ಅದನ್ನ ಆ ಸೂತ್ರ ತುಂಬಾ ಅಗೋಚರವಾದ. ಅದರಿಂದ ಮನುಷ್ಯ ಕುಣಿಯೋದಕ್ಕಿಂತ ಹೇಗೆ ಈ ಗೊಂಬೆ ಕುಣಿತ ನಮ್ಗೆ ಆಶ್ಚರ್ಯ ಕೊಡುತ್ತೋ, ಅಲ್ಲಿ ಬೆಳಕು ನೆರಳನ್ನ ಹೊಂದಿಸ್ಬಿಟ್ಟು ದೂರದಲ್ಲಿ ಕೂತ್ಕೊಂಡವ್ರಿಗೆ ದಾರ ಕಾಣೋದಿಲ್ಲ. ಏನಾಗುತ್ತೆ, ಸೂತ್ರ ಇದು ದಾರ ಕುಣಿಯೋ ಬೊಂಬೆ ಮಾತ್ರ ಕಾಣುತ್ತಲ್ವಾ. ಪುರಂದರದಾಸ ಅದನ್ನ ಹೇಳಿದ್ದಾರಲ್ಲ, ನೀನ್ ಆಡಿಸೋದಿರಲು ಜಡವನಿಕೆ ಬೊಂಬೆ ಏನ ಮಾಡಲು ಬಲ್ಲುದು ಹೇಳ ಅಂತ. ಹೀಗಾಗಿ ಈ ರೀತಿಯಾದಂತಹ ಅಗೋಚರ ಸೂತ್ರಧಾರ ಇದನ್ನಲ್ಲ, ಪಾತ್ರಧಾರನಿಗೆ ಸೂತ್ರಧಾರನ ಕಲ್ಪನೆ ಮೂಡಿಸೋದಕ್ಕೆ ಆ ಸೂತ್ರ ಇದೆಯಲ್ಲ, ಅದು ಅಷ್ಟೇನು ಸುಸೂತ್ರವಲ್ಲ. ಆ ಸುಸೂತ್ರವಲ್ಲದ ಸೂತ್ರವನ್ನ ಹುಡುಕೋ ಹಾಗೆ ಮಾಡುವಂತದ್ದು ಯಾವುದು, ಮುಂಡಿಗೆ ಅಂತ ನಾನು ಹೇಳ ಬಯಸ್ತೇನೆ. ಆತ್ಮೀಯರೇ, ನನ್ನ ಕಾಲಮಿತಿಯಲ್ಲಿ ಈಗ ಹೇಳಿದ್ದೇನೆ. ಒಂದಂಶ ನಾನು ಮತ್ತೆ ಒತ್ತಿ ಹೇಳ್ತಾ ಇದ್ದೇನೆ. ಕನಕದಾಸರು ಒಬ್ಬರೇ ಅಲ್ಲ ಏನು ಮುಂಡಿಗೆಯನ್ನ ಪ್ರಯತ್ನ ಪಟ್ಟಿರೋರು, ಹೆಚ್ಚು ಕಡಿಮೆ ನನಗೆ ಗೊತ್ತಿರೋ ಹಾಗೆ ಎಲ್ಲ ಹರಿದಾಸರು ಒಂದಲ್ಲ ಒಂದ್ ಪದ್ಯದಲ್ಲಿ ಈ ಸವಾಲಂತಹ ಪದ್ಯ ಬರೆದಿದ್ದಾರೆ. ವಿಶೇಷವಾಗಿ ಮಹಿಪತಿ ದಾಸರು ಅಂಥವ್ರು ಅನುಭಾವಿಗಳಿದಾರಲ್ಲ, ಅವರಿಗೆ ಮುಂಡಿಗೆ ಅನಿವಾರ್ಯ. ಯಾಕಪ್ಪ ಅಂತಂದ್ರೆ ಅಲೌಕಿಕವಾದಂತಹ ವಿಷಯ ಹೇಳ್ಬೇಕವ್ರು. ನಾವು ಜಡರು, ನಮ್ಗೇನೂ ಗೊತ್ತಿಲ್ಲ. ಅದರಿಂದ ನಮ್ಮನ್ನ ಕೆಳಕದೇ ಇದ್ರೆ ತೂಕಡಿಸೋ ಎತ್ತಿಗೆ ಏನ್ ಮಾಡ್ತಾರೆ ಹೇಳಿ, ಬಾರ್ಚಾಟಿ ಇಟ್ಕೊಡ್ತಾರೆ. ನಾವ್ ಎಂಥ ತೂಕಡಿಸೋ ಎತ್ತುಗಳು ಅಂದ್ರೆ ಬಾರ್ಚಾಟಿ ಏಟ್ ಈಗ ಅವ್ರು ಕೊಟ್ಟಿರೋದು ಏನೇನೋ ಸಾಲದು. ಯಾಕೆ ಅಂದ್ರೆ ನಾವು ಅಲ್ಲಿಗೆ ಓದೋದೇ ಇಲ್ಲ. ಅದರಿಂದ ಈ ನಕಾರಾತ್ಮಕ ಧೋರಣೆ ಬಿಟ್ಟು ಸಕಾರಾತ್ಮಕ ಧೋರಣೆಯಿಂದ ಎಲ್ಲ ಹರಿದಾಸರ ಮುಂಡಿಗೆಗಳನ್ನ ಅಧ್ಯಯನ ಮಾಡುವಂಥದ್ದು, ಆ ಮುಂಡಿಗೆಗಳಿಗೆ ಅವ್ರಿಗೆ ಏನ್ ಪ್ರೇರಣೆ ಕೊಡ್ತು ಅಂತ ತಿಳ್ಕೊಳ್ಳುವಂಥದ್ದು ಇದೆಯಲ್ಲ, ಅದು ಅತ್ಯಂತ ಸ್ವಾರಸ್ಯಕರ ಆಟ. ಆ ಆಟದಲ್ಲಿ ನಾನಂತೂ ವಿಶೇಷವಾಗಿ ಆನಂದ ಪಟ್ಟಿದ್ದೇನೆ. ಆದ್ರೆ ನಾನು ಎಲ್ಲ ಗಳಿಸಿದ್ದೇನೆ ಅಂತ ಹೇಳ, ಹಾಗೆ ಗಳಿಸ್ಬಿಟ್ರೆ ಅದ್ರಲ್ಲಿ ಇನ್ನೇನು ಸ್ವಾರಸ್ಯ ಉಳಿಯೋದಿಲ್ಲ. ಬದುಕೆ ಹಾಗೆ ಉಳಿದೇ ಇರುವಂತ, ನಾವು ಗ್ರಹಿಸದೇ ಇರುವಂತದೇ ಕೊಡೋ ಸಂತೃಪ್ತಿ ಗ್ರಹಿಸಿದ್ ಯಾವತ್ತೂ ಕೊಡೋದಿಲ್ಲ. ಕಲಿತು ವಿದ್ಯೆ ಕೋಟಿ ವಿದ್ಯೆ, ಕಲಿದೇ ಇರೋ ವಿದ್ಯೆ ಬ್ರಹ್ಮವಿದ್ಯೆ. ಅದರಿಂದ ಬ್ರಹ್ಮವಿದ್ಯೆಯನ್ನು ಕೋಟಿ ವಿದ್ಯೆಯನ್ನಾಗಿಸುವ ಛಲ ನಮ್ಗಿದ್ದಾಗ ಮಾತ್ರ ಮುಂಡಿಗೆಗಳ ಬಗ್ಗೆ ನಮ್ಗೆ ಅದರ ಮೇಲೆ ವ್ಯಾಮೋಹ ಬರುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನಾನು ಈ ಮುಂಚೆ ಮಾತು ಕೊಟ್ಟ ಹಾಗೆ ಕೊನೆಯಲ್ಲಿ ತಾವು ಕೇಳುವ ಪ್ರಶ್ನೆಗಳಿಗೆ ನನಗೆ ತಿಳಿದಿರುವ ಉತ್ತರವನ್ನ ನಿಮ್ಮ ಮುಂದೆ ಸಾಧನೆ ಪಡಿಸ್ತೇನೆ. ಆದ್ರೆ ಒಂದು ನಿರ್ಬಂಧ ಹಾಕ್ತೇನೆ. ಯಾವುದೋ ಮುಂಡಿಗೆ ಕೊಟ್ಬಿಟ್ಟು ತಕ್ಷಣ ಅರ್ಥ ಹೇಳಿ ಅಂತಂದ್ರೆ, ನಾನು ಅರ್ಥ ಹೇಳಿದ ಮೇಲೆ ನಮ್ಮ ಗುರುಗಳೇ ಬರೆದಿರೋದಕ್ಕೆ ಇನ್ನೊಂದು ಅರ್ಥ ನಾನು ಹುಡ್ಕೊಂಡೆ ಅಲ್ವಾ. ಅದರಿಂದ ಕವಿತೆ ನಿಚ್ಚಂ ಹೊಸದು ಅಂತ ಪಂಪ ಏನ್ ಹೇಳಿದ್ನೋ,
ಮುಂಡಿಗೆ ನಿಚ್ಚಂ ಹೊಸದು, ಅದಕ್ಕೆ ಉತ್ತರ ಹೇಳ್ತೀನಿ ಅಂತ ನಾನು ಹೇಳಾರೆ. ಆದ್ರೆ ಮುಂಡಿಗೆ ಬರೆದದ್ದರಿಂದ ಹರಿದಾಸ ಸಾಹಿತ್ಯದ ಒಂದು ಪ್ರಕಾರ ಇದೆಲ್ಲ, ಸಾಹಿತ್ಯ ಪ್ರಕಾರ ಅದಕ್ಕೊಂದು ಮೆರುಗು ಬಂದಿದೆ. ಆ ಮೆರುಗು ಬರುತ್ತೆ ಅನ್ನುವಂಥದ್ದು ಅನೇಕರು ಗುರುತಿಸಿದ್ದಾರೆ. ಆದ್ರಿಂದ ಇವಾಗಲೂ ಕೂಡ ಯಾರು ಒಬ್ರಿಗೊಬ್ರು ಸವಾಲ್ ಹಾಕ್ಬೇಕಾದ್ರೆ ಎಲ್ಲಿ ಈ ಮುಂಡಿಗೆಗೆ ಅರ್ಥ ಹೇಳು ನೋಡೋಣ ಅಂತ ಹೇಳುವಂಥದ್ದು ಗಮನಿಸಬೇಕಾದಂತ ಸಂಗತಿ. ಅನೇಕ ಸರಿ ಕನಕದಾಸರಂತವರು ಕೂಡ ಈ ಪ್ರಶ್ನೆಗೆ ಉತ್ತರನ ಕಾಗಿನಲ್ಲಿ ಆದಿಕೇಶವ ಬಲ್ಲ ಅಂತ ಹೇಳ್ತಾರೆ. ಬಲ್ಲವರು ಗೊತ್ತಿದ್ರೆ ಹೇಳಿ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ರಾಗಿ ಬೀಸೋ ಕಲ್ಲಿನ ಬಗ್ಗೆ ಒಂದು ಮುಂಡಿಗೆ ಬರೀತಾರೆ ಅವರು. ಇಂಥ ಮುಂಡಿಗೆ ಪ್ರಪಂಚಕ್ಕೆ ಹೋದ್ರೆ ಈಚೆಗೆ ಬರೋದು ತುಂಬಾ ಕಷ್ಟ. ಅದಕ್ಕೆ ನಾನೀಗ ಪ್ರಪಂಚಕ್ಕೆ ಹೋಗ್ತಾ ಇಲ್ಲ. ನಿಮ್ಮ ಇಷ್ಟೊತ್ತು ನನ್ನ ಮಾತುಗಳನ್ನ ಅತ್ಯಂತ